ನಮಸ್ಕಾರ ಸ್ನೇಹಿತರೆ, ನಾನು ಶಂಕರ್ ಪ್ರಕೃತಿ. ವಿಜಯೀ ಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಅವಧಿಯಲ್ಲಿ ಸೈನ್ಸ್ ಈಸಿ ಮೆಮೊರಿ ಟ್ರಿಕ್ಸ್ ಕುರಿತು ಚಿತ್ರಗಳನ್ನು ನೋಡುತ್ತಾ ನೆನಪಿಟ್ಟುಕೊಳ್ಳೋದು ಹೇಗೆ, ವಿಷಯವನ್ನು ಅರ್ಥೈಸಿಕೊಳ್ಳೋದು ಹೇಗೆ ಅನ್ನೋಂಥದ್ದನ್ನು ಈ ಅವಧಿಯಲ್ಲಿ ತಮಗೆ ತಿಳಿಸಿಕೊಡಲಿದ್ದೇನೆ. ತಾವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಇದೇ ರೀತಿಯ ಒಂದು ಮಾಹಿತಿಗಳು, ವಿಡಿಯೋಗಳು ತಮಗೆ ಲಭ್ಯವಾಗಲಿವೆ. ಈ ವಿಜಯೀ ಭವ ಯೂಟ್ಯೂಬ್ ಚಾನಲ್ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಇದೆ, ಅದರಲ್ಲಿ ದಯವಿಟ್ಟು ತಾವು ಗ್ರೂಪ್ ಸೇರಿಕೊಂಡಿದ್ದೆ ಆದರೆ ನಮ್ಮ ಎಲ್ಲ ನೋಟಿಫಿಕೇಷನ್ಸು ತಮಗೆ ಲಭ್ಯ ಆಗಲಿದ್ದಾವೆ. ನೀರು ತುಂಬಿದ ಗಾಜಿನ ಲೋಟದಲ್ಲಿ ಭಾಗಶಃ ಮುಳುಗಿದ ಪೆನ್ಸಿಲ್ ಬಾಗಿದಂತೆ ಕಾಣುವುದು. ಬೆಳಕಿನ ಯಾವ ವಿದ್ಯಮಾನಕ್ಕೆ ಇದು ಉದಾಹರಣೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 4 ಆಪ್ಷನ್ ಇರುತ್ತೆ. ನಾನು ಕನ್ಫ್ಯೂಷನ್ ಆಗೋದು ಬೇಡ ಅನ್ನೋಂಥದ್ರ ಕಾರಣಕ್ಕಾಗಿ ಬರೀ ಆನ್ಸರ್ಗಳು ಮಾತ್ರ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬೆಳಕಿನ ವಕ್ರೀಭವನ ಅಂತ. ಬೆಳಕಿನ ವಕ್ರೀಭವನ ಅನ್ನೋಂಥದ್ದು ಹೇಗೆ ಅನ್ನೋಂಥದ್ದು ಗೊತ್ತಾಗಬೇಕಾದ್ರೆ ಇದನ್ನೇ ಲೋಟದಲ್ಲಿ ಪೆನ್ಸಿಲ್ ಇಟ್ಟಂಗೆ, ಪೆನ್ ಇಟ್ಟಂಗೆ ಅಥವಾ ಕೊಳದಲ್ಲಿ ಬೆರಳಿಟ್ಟಂಥ ಸಂದರ್ಭದಲ್ಲಿ ಈ ಥರ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ಕೊಟ್ಟು ಕೇಳ್ತಾರೆ. ಅದಕ್ಕೆ ಈ ವಕ್ರೀಭವನ ಹೇಗಾಗುತ್ತೆ ಅನ್ನೋಂಥದ್ದನ್ನು ನೀವು ನೋಡಿದ್ದೆ ಆದರೆ ಅನಂತರ ಆ ಥರದ ಪ್ರಶ್ನೆ ಯಾವುದೇ ಕೇಳಲಿ ತಮ್ಗೆ ಅರ್ಥ ಆಗುತ್ತೆ ಅನ್ನೋಂಥದ್ದು ನನ್ನ ಭಾವನೆ. ನೋಡಿ, ಇಲ್ಲಿ ಪೆನ್ಸಿಲ್ ಇಡಬೇಕಾದಾಗ ನೇರವಾಗೇ ಇಟ್ಟಿದ್ದಾವೆ, ಆದರೆ ನೀರು ಒಳಗಡೆ ಇಟ್ಟಿರುವಂಥ ಪೆನ್ಸಿಲ್ಲು ಆ ನೀರಿನ ಮೇಲ್ಭಾಗದಲ್ಲಿರುವಂಥ ಪೆನ್ಸಿಲ್ಗೂ ವ್ಯತ್ಯಾಸ ಕಾಣುತ್ತೆ. ಇದು ವಕ್ರೀಭವನ ಅನ್ನೋಂಥದ್ರ ಅರ್ಥ ಆಗಿದೆ. ಸಾಬೂನಿನ ನೊರೆಯ ಮೇಲೆ ಬೆಳಕು ಬಿದ್ದಾಗ ವರ್ಣಗಳು ಕಾಣುವುದು ಬೆಳಕಿನ ಯಾವ ವಿದ್ಯಮಾನಕ್ಕೆ ಉದಾಹರಣೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬೆಳಕಿನ ವ್ಯತೀಕರಣ ಅಂತ. ಅದು ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಿ. ನೋಡಿ, ನಾವು ಬಬಲ್ಸ್ ಅಂತ ನೋಡ್ತೀವಲ್ಲ, ಸೋಪಿನ ನೀರನ್ನು ಬಳಕೆ ಮಾಡಿದಾಗ ಅಥವಾ ಮಕ್ಕಳು ಆಟ ಆಡುವಂಥ ಸಂದರ್ಭದಲ್ಲಿ ಈ ಥರದ ಇದು ಮಾಡಿ ಡಿಪ್ ಮಾಡಿ ಊದಿದಂಥ ಸಂದರ್ಭದಲ್ಲಿ ಈ ಥರ ಬಬಲ್ಸ್ ಬರುತ್ತಲ್ಲ, ಈ ಬಬಲ್ಸು ಬಣ್ಣ ಬರ್ತದಲ್ಲ, ಆ ಬಬಲ್ಸ್ ಬಣ್ಣ ಬರೋದಕ್ಕೆ ನೋಡಿ ಬೆಳಕಿನ ವ್ಯತೀಕರಣ ಅನ್ನೋಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ. ನಂತರ ಇದನ್ನು ಬೇರೆ ಬೇರೆದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟು ಕೇಳ್ಬೋದು. ಆ ವ್ಯತೀಕರಣ ಅನ್ನೋಂಥದ್ದು ಏನು ಅಂತದನ್ನು ನೀವು ಈ ಚಿತ್ರದನ್ನು ನೋಡಿದ್ದೆ ನೆನಪಿಟ್ಕೊಂಡ್ಬಿಟ್ರೆ ಆದರೆ ಆ ಚಿತ್ರ ನಿಮ್ಮ ಕಣ್ಣು ಮುಂದೆ ಬಂದರೆ ಈ ಥರದ್ದು ಯಾವುದೇ ಪ್ರಶ್ನೆ ಬಂದರೆ ಆನ್ಸರ್ ಮಾಡ್ಬೋದು ಅನ್ನೋಂಥದ್ದು ನನ್ನ ಭಾವನೆ. ನಂತರ 7 ಬಣ್ಣಗಳಲ್ಲಿ ಅತ್ಯಂತ ಬಾಗುವ ಬಣ್ಣ ನೇರಳೆ, ಅತಿ ಹೆಚ್ಚು ತೀಕ್ಷ್ಣವಾದಂಥ ಬಣ್ಣ ನೇರಳೆ, ಅತಿ ಕಡಿಮೆ ತೀಕ್ಷ್ಣವಾದಂಥ ಬಣ್ಣ ಕೆಂಪು. ಟ್ರಾಫಿಕ್ ಸಿಗ್ನಲ್ ದೀಪಗಳಲ್ಲಿ ಕೆಂಪು ಬಣ್ಣ ಬಳಸಲು ಕಾರಣ ಚದುರುವಿಕೆ, ಕೆಂಪು ಬಣ್ಣ ಚದುರುವಿಕೆ ಕಡಿಮೆ ಮತ್ತು ತರಂಗ ದೂರ ಹೆಚ್ಚಾಗಿರೋದ್ರಿಂದ ಅಂತ ಹೇಳ್ತಾನೆ. ಅಂದರೆ ತಮಗೆ ಈಗ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಈಗ ನಾವು ತಿಳ್ಕೊಳ್ತಾ ಇರೋಂಥದ್ದು ಕಾಮನಬಿಲ್ಲಿನ ವಿಷಯಗಳನ್ನು ಕುರಿತು. ಇದನ್ನು ಹೀಗೆ ಓದಿಕೊಂಡ್ರೆ ನೆನಪಿರೋದಿಲ್ಲ ಅನ್ನೋಂಥದ್ದು ನನ್ನ ಭಾವನೆ. ಹಾಗಾಗಿ ಅದನ್ನು ಹೇಗೆ ಓದ್ಕೋಬೇಕು ನೋಡಿ, ಇಲ್ಲಿ ಹೆಚ್ಚು ಬಾಗಿದೆ ಅನ್ನೋಂಥದ್ದು ತಾವಿಲ್ಲಿ ಗಮನದಲ್ಲಿ ಬಳಸ್ಬೋದು. ನೋಡಿ, ಇದು ಬೆಂಡ್ ಆಗಿರೋಂಥದ್ದು ಜಾಸ್ತಿ ಅಂತ. ಯಾವುದಕ್ಕೆ? ರೆಡ್ ಕಲರ್ಗೆ ಕಂಪೇರ್ ಮಾಡಿದರೆ ಇಲ್ಲಿರೋಂಥದ್ದು ಇದು ಬೆಂಡ್ ಆಗಿರೋಂಥದ್ದು ಜಾಸ್ತಿ, ಯಾಕೆಂದರೆ ಗಾತ್ರ ಚಿಕ್ಕದು, ಬೆಂಡ್ ಆಗಿರೋಂಥದ್ದು ಜಾಸ್ತಿ ಅಂತ. ಅನಂತರ ಕಾಮನಬಿಲ್ಲಿನ 7 ಬಣ್ಣಗಳ ಬಗ್ಗೆ ಕೇಳ್ತಾರೆ. ಅದನ್ನು ಕೋಡ್ ಮಾಡ್ಕೊಂಡಿರ್ತೀವಿ. ವಿಬ್ಗಯಾರ್ ಅನ್ನೋಂಥದ್ದು ತಮಗೆಲ್ರಿಗೂ ಗೊತ್ತಿದೆ. ವಿ ಅಂದರೆ ವೈಲೆಟ್ಟು, ಇ ಅಂದರೆ ಇಂಡಿಗೋ. ಅದನ್ನು ನಮಗೆ ಇಂಗ್ಲೀಷಲ್ಲಿ ಇಟ್ಕೊಂಡ್ರೆ ಇಲ್ಲಿ ಅವರು ಕನ್ನಡದಲ್ಲಿ ಕೇಳಿರ್ತಾರೆ. ನೀವು ಇಂಗ್ಲೀಷಲ್ಲಿ ಇಟ್ಕೊಳ್ಳೋದೇ ನೆನಪಿಟ್ಕೊಳ್ಳೋದೇ ವಾಸಿ ಇದನ್ನು. ಯಾಕೆ ಅಂತಂದರೆ ಇಂಗ್ಲೀಷಲ್ಲೂ ಕ್ವಶನ್ ಪೇಪರ್ ಇರುತ್ತೆ. ಈ ಒಂದು ಕ್ವಶನ್ ಮಾತ್ರ ವಿಬ್ಗಯಾರ್ ಅಂತಲೇ ಇಟ್ಕೊಂಡ್ರೆ ನಿಮ್ಗೆ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಏನು ಸಿಂಪಲ್ಲಾಗಿ ಪ್ರಶ್ನೆ ಕೇಳ್ಬೋದು ಗೊತ್ತಾ? ಈ ಚಿತ್ರ ಕೇಳ್ತಾ ಇದ್ದೀರಿ, ವಿಬ್ಗಯಾರ್ನಲ್ಲಿ ಮೇಲ್ಭಾಗದಲ್ಲಿ ಬರುವಂಥ ಬಣ್ಣ ಯಾವುದು, ಕೆಳಭಾಗದಲ್ಲಿ ಬರುವಂಥ ಬಣ್ಣ ಯಾವುದು, ಮಧ್ಯಭಾಗದಲ್ಲಿ ಬರುವಂಥ ಬಣ್ಣ ಯಾವುದು, ಮೇಲಿನಿಂದ ಅನುಕ್ರಮ 4 ಬಣ್ಣಗಳು ಯಾವುವು, ಅಥವಾ ಒಳಗಿನಿಂದ ಮೇಲಕ್ಕೆ ಅನುಕ್ರಮ 4 ಬಣ್ಣಗಳು ಯಾವುವು, ಈ ಥರದ ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಈ ಥರ ಚಿತ್ರವನ್ನು ನೋಡಿಕೊಂಡು ಓದ್ಕೊಂಡ್ರೆ ನಿಮ್ಗೆ ನೆನಪಿರುತ್ತೆ ಅನ್ನೋಂಥದ್ದನ್ನ ಭಾವಿಸಿದ್ದೇನೆ. ಈಗ ಆನ್ಸರ್ಸನ್ನು ಹೇಳೋಂಥ ಅವಶ್ಯಕತೆ ಇಲ್ಲ, ಈ ಚಿತ್ರ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಅಂತ ಭಾವಿಸಿದ್ದೇನೆ. ಬೆಳಕಿನ ಅಲೆಗಳು ನೇರವಾಗಿ ಸಾಗದೆ ತಮ್ಮ ನೇರದ ಎರಡೂ ಕಡೆಗೆ ಬೆಳಕನ್ನು ಹರಡುವುದು ಬೆಳಕಿನ ಯಾವ ವಿದ್ಯಮಾನಕ್ಕೆ ಉದಾಹರಣೆ ಅಂದರೆ ಬೆಳಕು ಹೀಗೆ ನೇರವಾಗಿ ಬಿಟ್ಟರೆ ಅದು ನೇರವಾಗಿ ಅಷ್ಟೇ ಹೋಗೋದಿಲ್ಲ, ಹೊರಡಬೇಕಾದಾಗ ಚಿಕ್ಕದಾಗಿರುತ್ತೆ, ಹೋಗ್ತಾ ಹೋಗ್ತಾ ಅಗಲ ಆಗುತ್ತೆ. ಅದು ಯಾಕೆ ಏನು ಅನ್ನೋಂಥದ್ದನ್ನು ಬೆಳಕಿನ ವಿವರ್ತನೆ ಅನ್ನೋಂಥ ನಿಯಮ ಹೇಳುತ್ತೆ. ತಮಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗುವಂಥದ್ದು ಈ ಪದಗಳೇ ನೋಡಿ, ವ್ಯತೀಕರಣ, ವಿವರ್ತನೆ, ಇವು ಸೈನ್ಸ್ ಟರ್ಮ್ಸನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ಈ ಥರದ ಪದಗಳು ಬರ್ತವೆ. ಇವುಗಳಿಗೆ ಮೀನಿಂಗೇ ನಮ್ಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ನೆನಪುಳಿಯೋದಿಲ್ಲ ಅನ್ನೋಂಥದ್ದು ನನ್ನ ಭಾವನೆ. ವಿವರ್ತನೆ ಅಂದರೆ ಏನು ಅನ್ನೋದನ್ನ ಇಲ್ಲಿ ನೋಡ್ಕೊಬಿಡಿ. ನೋಡಿ, ಹೀಗೆ ಲೈಟು ನೋಡಿ, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಒಂದಿದೆ, ಬಟ್ ಹೋಗ್ತಾ ಹೋಗ್ತಾ ಅಗಲ ಆಗುತ್ತೆ ಅನ್ನೋಂಥದ್ದು. ಆ ಅಗಲ ಆಗೋದಕ್ಕೆ ನಾವು ಏನಂತ ಕರಿತೀವಿ? ಬೆಳಕಿನ ವಿವರ್ತನೆ ಅಂತ ಕರಿತೀವಿ ಅನ್ನೋಂಥದ್ದು. ನೆಕ್ಸ್ಟ್ ನೋಡಿ, ಚಿತ್ರ, ಇಲ್ಲಿ ಪ್ರಶ್ನೆ ಏನಿದೆ ಚಿತ್ರವನ್ನು ಗಮನಿಸಿ. ಇದರಲ್ಲಿ ಆ ರೆಡ್ ಪಾಯಿಂಟಲ್ಲಿ ಕಾಣ್ತಾ ಇರೋಂಥದ್ದನ್ನು ತಾವು ಗಮನಿಸ್ತೀರಿ. ಇದರ ಮಾಹಿತಿ ಏನಿದೆ ಅಂತಂದರೆ,
ಪಿಟ್ಯೂಟರಿ ಗ್ರಂಥಿ, ಇದನ್ನು ಬೆಳವಣಿಗೆ ಹಾರ್ಮೋನ್ ಎಂದು ಕರೆಯುತ್ತಾರೆ. ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡೋಂಥ ಗ್ರಂಥಿ ಅಂದರೆ ಪಿಟ್ಯೂಟರಿ ಗ್ರಂಥಿ. ನಾವು ಬೆಳವಣಿಗೆ, ನಮ್ಮ ದೇಹದ ಬೆಳವಣಿಗೆಯನ್ನು ಕುರಿತು ನಿಯಂತ್ರಣ ಮಾಡೋಂಥದ್ದು ಸಹ ಪಿಟ್ಯೂಟರಿ ಗ್ರಂಥಿ ಆಗಿದೆ. ಅದು ಎಲ್ಲಿದೆ ಅನ್ನೋಂಥದ್ದು ನೋಡ್ಕೊಳ್ಳಿ. ಇದು ನೋಡಿ ಚಿಕ್ಕ ಗ್ರಂಥಿ ಅಂತ ಹೇಳ್ತೇನೆ. ನಮ್ಮ ಗ್ರಂಥಿಗಳಲ್ಲೇ ಅತಿ ಚಿಕ್ಕ ಗ್ರಂಥಿ ನೋಡಿ, ಕಿವಿಯಿಂದ ಮೇಲ್ಭಾಗ ಈ ಮೈಂಡ್ ಏನು ನಾವು ಮೆದುಳು ಅಂತ ಕರಿತೀವಲ್ಲ ನೋಡಿ, ಆ ಭಾಗದಲ್ಲಿ ಬರುತ್ತೆ. ಅದನ್ನು ನೋಡ್ಕೊಂಡಿದ್ದೆ, ಅದನ್ನ ಅದು ವಿವರ ಆಗೋದಾದರೆ ನೋಡಿ ಇಲ್ಲಿ ಈ ಥರ ಬರುತ್ತೆ, ಇದರ ಡಿಟೈಲ್. ನಮ್ಗೆ ಅಷ್ಟು ಬೇಕಾಗಿಲ್ಲ, ಪಿಟ್ಯೂಟರಿ ಗ್ರಂಥಿ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇದನ್ನು ಚಿತ್ರ ನೋಡಿದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ಬೋದು ಗೊತ್ತಾ? ನೋಡಿ ಇಲ್ಲಿರುವಂಥ ಇನ್ಫಾರ್ಮೇಷನ್ ಬಿಟ್ಟು ಬೇರೆ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಪಿಟ್ಯೂಟರಿ ಗ್ರಂಥಿ ಎಲ್ಲಿ ಬರ್ತದೆ ಅಂತ ಕೇಳ್ಬೋದು. ಹೊಟ್ಟೆ ಭಾಗದಲ್ಲಿ, ಅಥವಾ ಏನು ಕಿಡ್ನಿ ಪಕ್ಕದಲ್ಲಿ, ಅಥವಾ ಹೃದಯ ಭಾಗದಲ್ಲಿ, ಅಥವಾ ಶ್ವಾಸಕೋಶ ಪಕ್ಕದಲ್ಲಿ, ಆ ಥರದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ನೋಡಿ ಹಾರ್ಮೋನ್ ಮಿತಿಮೀರಿ ಉತ್ಪತ್ತಿಯಾದರೆ, ಪಿಟ್ಯೂಟರಿ ಗ್ರಂಥಿಯ ಒಂದು ಹಾರ್ಮೋನ್ ಹೆಚ್ಚು ಉತ್ಪತ್ತಿ ಆದರೆ ಅದು ದೈತ್ಯಗ್ರಾಹ, ಈ ಗಾತ್ರ ಆಗ್ತಾರೆ ಅನ್ನೋಂಥದ್ದು ಅದಕ್ಕೆ ಉದಾಹರಣೆ. ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ, ಈಗ ಚಿಕ್ಕ ಗ್ರಂಥಿ ತಿಳ್ಕೊಂಡ್ವಲ್ಲ, ಅದ್ರ ಇಮ್ಮಿಡಿಯೇಟ್ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ದೊಡ್ಡ ಗ್ರಂಥಿ ಅಂತ. ದೊಡ್ಡ ಗ್ರಂಥಿ ಇದನ್ನು ಲಿವರ್ ಅಂತಲೂ ಕರೀತಾರೆ, ಯಕೃತ್ತು ಅಂತಲೂ ಕರೀತಾರೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದನ್ನು ನಾವು, ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದು ತ್ರಿಭುಜಾಕೃತಿಯಲ್ಲಿ ಕಂಡು ಬರುತ್ತದೆ. ಇದು ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ. ಇದು ಯಾವ ಭಾಗದಲ್ಲಿ ಬರ್ತದೆ? ಹೊಟ್ಟೆಯಿಂದ ಸ್ವಲ್ಪ ಏನು ದೊಡ್ಡ ಕರಳು ಅಂತೀವಲ್ಲ ಅದರ ಮೇಲ್ಭಾಗದಲ್ಲಿ ಬರುತ್ತೆ. ಅದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋದಾದರೆ, ಹೆಪಟೈಟಿಸ್ ಅನ್ನೋಂಥ ಒಂದು ಕಾಯಿಲೆ ಯಾವುದಕ್ಕೆ ಬರುತ್ತೆ ಅಂದರೆ ಲಿವರ್ಗೆ ಬರುತ್ತೆ. ಅದನ್ನೇ ಪಿತ್ತಜನಕಾಂಗ ಅಂತಲೂ ಕರೀತಾರೆ. 3 ಹೆಸರುಗಳಿಂದ ಕರೀತಾರೆ, ನೀವು ಗಮನಿಸ್ಬೋದು. ನೋಡಿ ಇಲ್ಲಿ ಕಾಣ್ತಾ ಇದ್ರಲ್ಲ ಈ ಚಿತ್ರದಲ್ಲಿ, ಇದು ಆರೋಗ್ಯ ರೀತಿಯಲ್ಲಿರುವಂತಹ ಒಂದು ಲಿವರು. ನೋಡಿ ಇದು ಏನು ಹೆಪಟೈಟಿಸ್ ಬಂದಿರುವಂಥ ಲಿವರು. ನೋಡಿ ಇದು ಒಣಗಿದಂತೆ ಕಾಣುತ್ತೆ, ಅದು ತುಂಬ ತೇವಾಂಶ ಭರಿತವಾಗಿ ಕಾಣುತ್ತೆ. ನಂತರ ನೋಡಿ ನಿಮಗೆ ಅದು ಹೊಟ್ಟೆ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ ಭಾವಿಸಿದ್ದೇನೆ. ಥೈರಾಯ್ಡ್ ಗ್ರಂಥಿ, ಇದನ್ನು ವ್ಯಕ್ತಿತ್ವದ ಹಾರ್ಮೋನ್ ಎಂದು ಕರೆಯುತ್ತಾರೆ. ದೇಹದ ತಾಪ ಹೆಚ್ಚಿಸುತ್ತೆ, ಹೀಟ್ ಹೆಚ್ಚಿಸುತ್ತೆ, ಮಾನಸಿಕ ದೈಹಿಕ ಬೆಳವಣಿಗೆಯನ್ನು ವೃದ್ಧಿಸುತ್ತೆ. ಗಾಯಿಟರ್ ಕಾಯಿಲೆ ಅಯೋಡಿನ್ ಕೊರತೆಯಿಂದ ಬರುತ್ತದೆ ಅನ್ನೋಂಥದ್ದು ಇವು ಇನ್ಫಾರ್ಮೇಷನ್ಸು. ಇದಕ್ಕೆ ಸಂಬಂಧಪಟ್ಟಿದ್ದು ನೋಡಿ ನಾವಿಲ್ಲಿ ಗಮನಿಸ್ಬೋದು. ನೋಡಿ ಇಲ್ಲಿ ಕಾಣುವಂಥದ್ದು ಅಂದರೆ ಗಂಟಲು ಭಾಗದಲ್ಲಿ, ಈ ಭಾಗದಲ್ಲಿ ಬರುವಂಥದ್ದು. ಅದು ನೋಡಿ ಬರದೇ ಇದ್ದರೆ, ಇದು ಇಲ್ಲದೇ ಇದ್ದರೆ ನೋಡಿ ಇದೇ ನಮಗೆ ಆ ರೋಗಕ್ಕೆ ಅಥವಾ ತೊಂದರೆಗೆ ತುತ್ತಾಗಿರುವಂಥದ್ದು. ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದೇ ಥೈರಾಯ್ಡ್ ವಾಸಿ ಮಾಡೋವಂಥದ್ದು ಅಥವಾ ಟ್ರೀಟ್ಮೆಂಟ್ ಕೊಡುವಂಥದ್ದು. ಪ್ಯಾರಾಥೈರಾಯ್ಡ್ ಗ್ರಂಥಿ ಎಂದು ಥೈರಾಯ್ಡ್ ಗ್ರಂಥಿಯ ಒಳಗೆ ಇರುತ್ತೆ. ಥೈರಾಯ್ಡ್ ಗ್ರಂಥಿ ಒಳಗಡೆ ಪ್ಯಾರಾಥೈರಾಯ್ಡ್ ಇರುತ್ತೆ. ಕತ್ತು ಒಳಗಡೆ ಇರೋಂಥದ್ದು ಥೈರಾಯ್ಡು, ಆ ಥೈರಾಯ್ಡ್ ಒಳಗಡೆ ಇರೋಂಥದ್ದು ಪ್ಯಾರಾಥೈರಾಯ್ಡು. ರಕ್ತ ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಇದು ಥೈರಾಯ್ಡ್ ನಿಯಂತ್ರಣ ಮಾಡುತ್ತೆ. ಪ್ಯಾರಾಥಾರ್ಮೋನ್ ಅನ್ನೋಂಥದ್ದನ್ನು ಇದು ಉತ್ಪಾದನೆ ಮಾಡುತ್ತೆ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗೋದಕ್ಕೆ, ಮೃದುತ್ವ ಆಗೋದಕ್ಕೆ ಇದು ಒಂದು ತೊಂದರೆ ಆಗುವಂಥದ್ದೇ ಕಾರಣ ಆಗಿದೆ ಅನ್ನೋಂಥದ್ದು. ನೋಡಿ ಇಲ್ಲಿ ಏನು ಪ್ಯಾರಾಥೈರಾಯ್ಡ್ ಅಂತ ಕೇಳಿದ್ವಲ್ಲ, ನೋಡಿ ಇದು ಥೈರಾಯ್ಡನ್ನು ಸಪ್ರೇಟ್ ಮಾಡಿದ್ರೆ ಅದು ಪ್ಯಾರಾಥೈರಾಯ್ಡ್ ಅನ್ನೋಂಥದ್ದು. ಆಡ್ರಿನಲ್ ಗ್ರಂಥಿ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುತ್ತೆ. ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ. ಭಯ, ಆತಂಕ, ಕೋಪ ಬಂದಂಥ ಸಂದರ್ಭದಲ್ಲಿ ಈ ಹಾರ್ಮೋನ್ ಸ್ರವಿಕೆ ಆಗುತ್ತೆ. ಈ ಗ್ರಂಥಿ ಸ್ರವಿಕೆಯನ್ನು ಮಾಡುತ್ತೆ. ಅದು ಯಾವುದು ಅಂತಂದರೆ ನೋಡಿ ಇಲ್ಲಿ ಗಮನಿಸ್ಬೋದು ನೀವು, ಕಿಡ್ನಿ ಮೇಲ್ಭಾಗದಲ್ಲಿ ಬರುತ್ತೆ. ನೋಡಿ ಇದು ಯಾವ ಆಕೃತಿಯಲ್ಲಿದೆ? ತ್ರಿಭುಜಾಕೃತಿಯಲ್ಲಿದೆ ಅಂತ ಹೇಳ್ತಿದ್ದಾರಲ್ಲ. ನೋಡಿ ಇದನ್ನು ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ನೋಡಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಲ್ಲಿ ಬರುತ್ತೆ ಅಂದರೆ ಕಿಡ್ನಿ ಪಕ್ಕದಲ್ಲಿ ಬರುತ್ತೆ. ಇದನ್ನು ಮೇಲ್ಭಾಗದಲ್ಲಿ ಯಾವ ಆಕೃತಿಯಲ್ಲಿರುತ್ತೆ? ತ್ರಿಭುಜಾಕೃತಿಯಲ್ಲಿರುತ್ತೆ. ಇದು ಏನಕ್ಕೆ ಇದನ್ನು ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಅರ್ಥ ಆಗಿದೆ ಅಂದ್ಕೊಂಡು ನೋಡಿ. ತ್ರಿಭುಜಾಕೃತಿ ಅಂದರೆ ಇನ್ನೊಂದ್ಸರಿ ನೀವು ಗಮನಿಸ್ಬೋದು. ನಂತರ ನೋಡಿ ಕಿಡ್ನಿ ಒಳಗಡೆ ಹೇಗಿರುತ್ತೆ ಅನ್ನೋಂಥದ್ದನ್ನು ಒಂದ್ಸರಿ ಗಮನಿಸಿದ್ರೆ ಚಿತ್ರಗಳನ್ನು ನಮ್ಗೆ ನೆನಪು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋಂಥದ್ದು. ನಂತರ ಓ ನೆಗೆಟಿವ್ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಓ ಮೈನಸ್ ಅಂತ ಕರಿತೀವಿ, ಓ ನೆಗೆಟಿವ್ ಅಂತ ಕರಿತೀವಿ. ಮೈನಸ್ ಅನ್ನೋಂಥದ್ದೇ ನೆಗೆಟಿವ್ ಅಂತ. ಎಲ್ಲರಿಗೂ ಇದನ್ನು ಇವ್ರು ಯಾರಿಗೆ ಬೇಕಾದರೂ ಬ್ಲಡ್ಡನ್ನು ಕೊಡ್ಬೋದು. ಅದೇ ರೀತಿ ಯಾರಿಂದ ಬೇಕಾದರೂ ಬ್ಲಡ್ಡನ್ನು ಸ್ವೀಕರಿಸುವಂಥದ್ದು AB ಪಾಸಿಟಿವ್ ಅಥವಾ AB ಪ್ಲಸ್ ಅನ್ನೋಂಥದ್ದನ್ನ ಪಾಸಿಟಿವ್ ಅಂತ ಕರಿತೀವಿ. ನೆಕ್ಸ್ಟು ಹಿಮೋಗ್ಲೋಬಿನ್ ಕಾರ್ಯವು ರಕ್ತದ ಮೂಲಕ ಆಮ್ಲಜನಕವನ್ನು ರವಾನಿಸುವುದು ಅಂತ ಹೇಳ್ತಾರೆ. ಅಂದರೆ ಹಿಮೋಗ್ಲೋಬಿನ್ ನೋಡಿ ನಮ್ಮ ಏನು ಕೆಂಪು ರಕ್ತ ಕಣಗಳು ಬರ್ತದಲ್ಲ ಅದರಲ್ಲಿ ನೋಡಿ ಇಲ್ಲಿ ಹೋಗುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ನೋಡಿ ಇದು ರಕ್ತದ ಇದು ನರದ ಒಳಗಡೆ ಕೆಂಪು ರಕ್ತ ಕಣಗಳು ಹೋಗುವಂಥ ಸಂದರ್ಭದಲ್ಲಿ ಹಿಮೋಗ್ಲೋಬಿನ್ ಅದೇನು ನಮ್ಮ ಬ್ಲಡ್ ರೆಡ್ ಕಲರಲ್ಲಿ ಇರಬೇಕಾದ್ರೂ ಹಿಮೋಗ್ಲೋಬಿನ್ ಕಾರಣ. ಹಾಗಾಗಿ ಆಮ್ಲಜನಕವನ್ನು ಸಹ ನಮ್ಮ ದೇಹಕ್ಕೆ ಅದು ಸಾಗಾಟ ಮಾಡುತ್ತೆ ಅದರ ಮುಖಾಂತರ ಅನ್ನೋಂಥದ್ದನ್ನ ಗಮನಿಸ್ಬೋದು. ಇನ್ನು ಕೆಂಪು ರಕ್ತ ಕಣ ಅಂದ ತಕ್ಷಣ ನೆಕ್ಸ್ಟ್ ಬರಬೇಕಾಗಿರೋಂಥದ್ದೇ ಬಿಳಿ
ರಕ್ತ ಕಣಗಳು ಅಂತ. ಯಾಕೆಂದರೆ ಬ್ಲಡ್ಡಲ್ಲಿ ಅವೆರಡೂ ಇರ್ತವೆ. ಈ ಬಿಳಿ ರಕ್ತ ಕಣಗಳು ನಿಮ್ಗೆ ಗೊತ್ತಿದೆ, ಈಗಾಗಲೇ ಕೊರೋನಾ ಟೈಮಲ್ಲಿ ಎಲ್ರಿಗೂ ರಿಯಲೈಸ್ ಆಗಿದ್ದೀರಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದೇ ಬಿಳಿ ರಕ್ತ ಕಣಗಳು. ಅವು ಇದ್ದಾಗ ಮಾತ್ರ ನಮ್ಮ ದೇಹ ಏನು ರೋಗಗಳಿಗೆ ತುತ್ತಾಗದಂತೆ ಇರುತ್ತದೆ. ಆದರೆ ಅವು ಕೆಲವು ಲಿಮಿಟಲ್ಲಿ ಇರಬೇಕು. ಮನುಷ್ಯನಿಗೆ ಪ್ರಕೃತಿಯಲ್ಲಿ ಎಲ್ಲವೂ ಲಿಮಿಟಲ್ಲಿರಬೇಕು. ಲಿಮಿಟ್ ಕ್ರಾಸ್ ಆಗಿದ್ದು ಎಲ್ಲವೂ ಡೇಂಜರಸ್ ಅಂತಲೇ ಅರ್ಥ ಮಾಡ್ಕೋಬೇಕು. ಈ ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಲುಕೇಮಿಯಾ ಅಂತ ಕರೀತಾರೆ, ಅದನ್ನೇ ಕ್ಯಾನ್ಸರ್ ಕಾಯಿಲೆ ಅಂತಲೂ ಕರೀತಾರೆ, ರಕ್ತದ ಕ್ಯಾನ್ಸರ್ ಅಂತ ಕರೀತಾರೆ. ನೋಡಿ ಇಲ್ಲಿ ನೀವು ಗಮನಿಸ್ಬೋದು, ನೋಡಿ ಇಲ್ಲಿ ಇದು ಸಾಮಾನ್ಯವಾಗಿ ಬ್ಲಡ್ಡಲ್ಲಿರುವಂಥದ್ದು ಕಡಿಮೆ ಇರ್ತವೆ ಬಿಳಿ ರಕ್ತ ಕಣಗಳು. ಆದರೆ ನೋಡಿ ಲುಕೇಮಿಯಾ ಆಗಿರೋಂಥವ್ರಿಗೆ ನೋಡಿ ಬಿಳಿ ರಕ್ತ ಕಣಗಳು ಹೆಚ್ಚಾಗಿ ಇರ್ತವೆ. ಇದು ರೋಗಕ್ಕೆ ಕಾರಣ ಆಗುತ್ತೆ. ನಂತರ ರಕ್ತವನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾರೆ, ಸಿರಾಲಜಿ ಅಂತ ಕರೀತಾರೆ. ನಂತರ ಇಲ್ಲಿ ನೀವು ಗಮನಿಸ್ಬೋದು, ಹೃದಯದ ಒಳಕ್ಕೆ ರಕ್ತವನ್ನು ಸಾಗಿಸುವಂಥದ್ದಕ್ಕೆ ಅಭಿಧಮನಿಗಳು ಅಂತ ಕರಿತೇವೆ. ಅಂದರೆ ಒಳಗಡೆಗೆ ಬರೋಂಥದ್ದು. ನಾವು ಇಲ್ಲಿ ನೀವು ಆರೋ ಮಾರ್ಕ್ ನೋಡ್ತಾ ಇದ್ರಿ ನೋಡಿ, ಇವು ಪೈಪ್ಸ್, ಎಂಡಿಂಗ್ ಪೈಪ್ಸ್. ಇದು ಈ ಥರ ಒಳಗಡೆ ಬರೋಂಥದ್ದಕ್ಕೆ, ಬ್ಲಡ್ ಒಳಗಡೆಗೆ ಬರೋಂಥದ್ದಕ್ಕೆ ಅಭಿಧಮನಿ ಅಂತ, ಹಿಂಗೆ ಅಭಿಧಮನಿ ಅಂತ ಅಂದ್ಕೊಳ್ಳಿ. ಇದು ಅಭಿಧಮನಿ. ಯಾರೋ ಮಾರ್ಕಲ್ಲಿ ಓದಬೇಕಾದಾಗ ಇದು ಅಭಿಧಮನಿ ಅಂತ ಓದ್ಕೊಂಡಿದ್ದೆ ಆದರೆ ನಿಮ್ಗೆ ನೆನಪು ಚೆನ್ನಾಗಿರುತ್ತೆ. ನೋಡಿ ಈ ಕೊಳವೆಗಳಿದಾವಲ್ವಾ, ಇಲ್ಲಿ ಕೊಳವೆಗಳಿದಾವಲ್ವ ಲಾಸ್ಟು, ಇವುಗಳ ಮುಖಾಂತರ ಬ್ಲಡ್ ಒಳಗಡೆ ಹೋಗೋದಕ್ಕೆ ಅಭಿಧಮನಿ ಅಂತ ಕರೀತಾರೆ. ಹಾಗಾದರೆ ಹೊರಗಡೆ ಹೋಗೋದಕ್ಕೆ ಏನಂತ ಕರೀತಾರೆ, ಅಪಧಮನಿ ಅಂತ ಕರೀತಾರೆ. ನಾವಿಲ್ಲಿ ಗಮನಿಸ್ಬೋದು, ನೋಡಿ ಇಲ್ಲಿ ಒಳಗಡೆ ಬರ್ತಾ ಇದೆ, ನೋಡಿ ಇಲ್ಲೆಲ್ಲ ಒಳಗಡೆ ಬರ್ತಾ ಇರೋದು. ನೋಡಿ ಇದು ಎಕ್ಸಿಟ್ ಆಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ನೋಡಿ ಇಲ್ಲಿ ಹೊರಗಡೆ ಹೋಗೋದಕ್ಕೆ ಅಪಧಮನಿ ಅಂತ ಕರೀತಾರೆ. ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಇನ್ನೊಂದ್ಸರಿ, ಹೃದಯದಿಂದ ರಕ್ತವನ್ನು ಹೊರಕ್ಕೆ ತಗೊಂಡು ಹೋಗೋದಕ್ಕೆ ಅಪಧಮನಿ. ಅಪಧಮನಿ ಅಭಿಧಮನಿ ಓದಬೇಕಾದಾಗ ಒಂದ್ಸರಿ ಅಭಿಧಮನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಅಪಧಮನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಎಕ್ಸಾಮಲ್ಲೂ ಸಹ ನಮ್ಗೆ ಈ ಥರದ್ದು ನೆನಪು ಬರುತ್ತೆ. ಈ ಥರದ್ದು ಬಾಡಿ ಮೂವ್ಮೆಂಟ್ ಇರಬೇಕು, ಅಪಧಮನಿ ಅಪಧಮನಿ, ಈ ಥರದ ಒಂದು ಇದನ್ನು ನೀವು ಮಾಡ್ಕೊಳ್ಳಿ ಓದಬೇಕಾದಾಗ ಅಂತ. ಇನ್ನು ಕೃತಕವಾಗಿ ರಕ್ತವನ್ನು ಶುದ್ಧೀಕರಿಸೋದಕ್ಕೆ ಡಯಾಲಿಸಿಸ್ ಅಂತ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧಿ ಮಾಡುವಂಥದ್ದು ಕಿಡ್ನಿಗಳು. ಆ ಕಿಡ್ನಿಗಳು ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಮಿಷಿನ್ನ ಮುಖಾಂತರ ರಕ್ತವನ್ನು ಶುದ್ಧೀಕರಣ ಮಾಡಲಾಗುತ್ತೆ. ನೋಡಿ ಈ ರೀತಿ ಡಯಾಲಿಸಿಸ್ಗೆ ಒಳಪಡ್ತಾರೆ, ಅಂದರೆ ರಕ್ತವನ್ನು ಶುದ್ಧೀಕರಣ ಮಾಡಿಸ್ಕೊತಾರೆ. ಇದು ಎವ್ರಿ ಡೇ ಮಾಡಬೇಕಾಗಿರುತ್ತೆ, ಕೆಲವರಿಗೆ ಗಂಟೆಗೂ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಶುದ್ಧೀಕರಣ ಮಾಡೋದಕ್ಕೆ ಏನಂತಾರೆ, ಡಯಾಲಿಸಿಸ್ ಅಂತ. ಡಯಾಲಿಸಿಸನ್ನು ಮಿಷಿನ್ ಮುಖಾಂತರನೂ ಸಹ ಮಾಡ್ತಾರೆ. ಯಾವಾಗ ಮಾಡ್ತಾರೆ, ಕಿಡ್ನಿ ಫೇಲ್ಯೂರ್ ಆದಾಗ. ಮಾನವನ ದೇಹದಲ್ಲಿ ರಕ್ತ ಹೆಪ್ಪು ಕಟ್ಟೋದಕ್ಕೆ, ಬ್ಲಡ್ ಕ್ಲಾಟ್ ಆಗೋದು ಅಂತೀವಲ್ಲ, ಆ ಕ್ಲಾಟ್ ಆಗೋದಕ್ಕೆ ಸಹಾಯವಾಗುವಂಥ ವಿಟಮಿನ್ ಕೆ ವಿಟಮಿನ್ ಅಂತ. ಅಂದರೆ ಕೆ ವಿಟಮಿನ್ ಇಲ್ಲದೆ ಹೋದರೆ ಯಾವ ಕಾಯಿಲೆ ಬರುತ್ತೆ, ಬ್ಲಡ್ ಕ್ಲಾಟ್ ಆಗೋದಿಲ್ಲ, ಬ್ಲಡ್ ಕಟ್ ಆಗಿರೋಂಥದ್ದು ಹರಿತಲೇ ಇರ್ತದೆ. ಅದು ಕ್ಲಾಟ್ ಆಗಬೇಕಾದ್ರೆ ಕೆ ವಿಟಮಿನ್ ಇರಬೇಕು. ಆ ಕೆ ವಿಟಮಿನ್ ಅನ್ನೋಂಥದ್ದು ಏನು ಮಾಡುತ್ತೆ ನೋಡಿ, ರಕ್ತದ ಕಣಗಳನ್ನೆಲ್ಲ ಈ ಥರ ಒಗ್ಗೂಡಿಸಿಕೊಂಡು ಅಲ್ಲಿ ಕ್ಲಾಟ್ ಮಾಡುತ್ತೆ, ಅದು ಬ್ಲಡ್ ಲೀಕ್ ಆಗದಂತೆ ತಡೆಯುತ್ತೆ ಅನ್ನೋಂಥದ್ದು. ನೆಕ್ಸ್ಟು ಮಳೆ ನೀರಿನಲ್ಲಿರುವಂಥ ವಿಟಮಿನ್ ಯಾವುದು ಅಂತಂದರೆ B12 ಅಂತ. ಬೇರೆ ಬೇರೆ ಇದರಲ್ಲೆಲ್ಲ ವಿಟಮಿನ್ಸ್ ಇರ್ತದೆ ನಾವು ಗಮನಿಸಿದ್ದೀವಿ, ಆದರೆ ಮಳೆ ನೀರಲ್ಲಿರುವಂಥ ವಿಟಮಿನ್ ಯಾವುದು ಅಂದರೆ ಅದು B12 ಅಂತ. ಇನ್ನು ವಿಟಮಿನ್ ಬಗ್ಗೆ ಬಂದ ತಕ್ಷಣ ಕೆಲವು ವಿಟಮಿನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಟಮಿನ್ ಎ ಅತಿ ಹೆಚ್ಚು ಯಾವುದರಲ್ಲಿ ಇರುತ್ತೆ ಅಂತಂದರೆ ನೋಡಿ, ಹಾಲಿನಲ್ಲಿರುತ್ತೆ, ಕ್ಯಾರೆಟು, ಮೊಟ್ಟೆ, ಕೋಸು, ಪಪಾಯ, ಮೀನು, ಇವುಗಳಲ್ಲಿ ಎ ವಿಟಮಿನ್ ಇರುತ್ತೆ. ಮೀನಿನಲ್ಲಿ ಯಾವ ವಿಟಮಿನ್ ಇರುತ್ತೆ ಅಂತ, ಮೊಟ್ಟೆಯಲ್ಲಿ ಯಾವ ವಿಟಮಿನ್ ಇರುತ್ತೆ ಅಂತ, ಅಥವಾ ಹಾಲಿನಲ್ಲಿ ಹೆಚ್ಚಾಗಿ ಸಿಗುವಂಥ ವಿಟಮಿನ್ ಯಾವುದು ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಈ ವಿಟಮಿನ್ ಎ ಬಗ್ಗೆ ತಿಳ್ಕೊಂಡ್ರೆ, ವಿಟಮಿನ್ ಕೊರತೆ ಆದರೆ ಏನಾಗುತ್ತೆ, ಇರುಳು ಕುರುಡುತನ, ಅಂದರೆ ರಾತ್ರಿ ಹೊತ್ತು ಕಾಣಿಸೋದಿಲ್ಲ ಅವ್ರಿಗೆ, ಹಗಲಲ್ಲಿ ನೀಟಾಗಿಯೇ ಕಾಣಿಸ್ತದೆ, ಆದರೆ ರಾತ್ರಿ ಹೊತ್ತು ಕಾಣಿಸೋದಿಲ್ಲ. ಅಲ್ಲಿಗೆ ಎ ವಿಟಮಿನ್ ಕೊರತೆ ಆಯಿತು ಅಂತಂದರೆ ನಮಗೆ ರಾತ್ರಿ ಕುರುಡುತನ ಬರುತ್ತೆ ಅನ್ನೋದನ್ನ ಗಮನಿಸಬೇಕು. ಇನ್ನು ಇಲ್ಲಿ ಲಿಥೋಪೈಟ್ಸ್ ಅಂತ ಇದೆ. ಲಿಥೋಪೈಟ್ಸ್ ಅಂದರೆ ಏನು ಅಂದರೆ ಬಂಡೆಗಳ ಮೇಲೆ ಬೆಳೆಯುವಂಥ ಸಸ್ಯಗಳು. ನೋಡಿ ಇಲ್ಲಿ ಮಣ್ಣು ಲಭ್ಯತೆ ಕಡಿಮೆ ಇರುತ್ತೆ. ಮಣ್ಣು ಲಭ್ಯತೆ ಕಡಿಮೆ ಇದ್ದರೂ ಈ ಕ್ರ್ಯಾಕ್ಗಳಲ್ಲಿ ಇರುವಂಥ ನೀರಿನ ಅಂಶವನ್ನು ಹೀರಿಕೊಂಡು ಈ ಬೆಳೆಗಳನ್ನು ಈ ಸಸ್ಯಗಳು ಬೆಳೆಯುವಂಥದ್ದನ್ನು ನಾವು ಗಮನಿಸ್ತೀವಿ. ಲಿಥೋಪೈಟ್ಸ್ ಎಲ್ಲಿ ಬೆಳೀತವೆ ಅಂತ ಕೇಳ್ಬೋದು, ಬಂಡೆಗಳ ಮೇಲೆ ಬೆಳೆಯುವಂಥ ಸಸ್ಯವರ್ಗ ಯಾವುದು ಅಂತ ಕೇಳ್ಬೋದು, ಪ್ರಶ್ನೆ ಆ ಥರದ್ದು ಬರುತ್ತೆ. ಇನ್ನು ಹ್ಯಾಲೋಪೈಟ್ಸ್ ಅಂತ ಕರೀತಾರೆ. ತಾವು ಈ ಥರದ ಜೌಗು ಪ್ರದೇಶಗಳಲ್ಲಿ ಬೆಳೆಯುವಂಥದ್ದು, ಇದು ಸದಾ ನೀರಿರುವಂಥ ಪ್ರದೇಶದಲ್ಲಿ ಈ ಥರದ ಸಸ್ಯಗಳು ಬೆಳೀತವೆ, ಅವುಗಳನ್ನು ಹ್ಯಾಲೋಪೈಟ್ಸ್ ಅಂತ ಕರೀತಾರೆ. ಅದೇ ರೀತಿ ಆಕ್ಸಿಲೋಪೈಟ್ಸ್ ಅಂತ ಕರೀತಾರೆ. ನೋಡಿ ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವಂಥ ಸಸ್ಯಗಳಿಗೆ ನಾವು ಆಕ್ಸಿಲೋಪ್ಲೈಟ್ಸ್ ಅಂತ ಕರಿತೀವಿ. ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವಂಥ ಸಸ್ಯಗಳು ಯಾವಂಥ ಪ್ರಶ್ನೆ ಕೇಳ್ಬೋದು, ಅಥವಾ ಆಕ್ಸಿಲೋಪೈಟ್ ಎಲ್ಲಿ ಬೆಳೆಯುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ಇನ್ನು ಹೈಡ್ರೋಪೈಟ್ಸ್ ಅಂತ. ಹೈಡ್ರೋ ಅಂದ ತಕ್ಷಣ ನಿಮ್ಗೆ ನೆನಪಿರಬೇಕು, ಹೈಡ್ರೋ ಅಂದರೆ ಅದು ನೀರು ಅಂತ, ಲಿಕ್ವಿಡ್ ಅಂತ. ಹೈಡ್ರೋಪೈಟ್ಸ್ ಅಂದರೆ ನೀರಿನಲ್ಲಿ ಮೇಲೆ ಬೆಳೆಯುವಂಥ ಸಸ್ಯಗಳು. ನೋಡಿ ನೀರಿನ ಮೇಲೇನು ಈ ಥರ ವಿವಿಧ ರೀತಿಯ ಸಸ್ಯಗಳು ಬೆಳೀತವೆ. ನೆಕ್ಸ್ಟು ಎಪಿಪೈಟ್ಸ್ ಅಂತ, ಮರದ ಮೇಲೆ ಬೆಳೆಯುವಂಥ ಸಸ್ಯಗಳು. ಮರ ಒಂದೇ ಇರುತ್ತೆ, ಅದ್ರ ಮೇಲೆ ಬೇರೆ ಜಾತಿಯದ್ದು ಯಾವುದೋ ಒಂದು ಸಸ್ಯ ಬೆಳೆದಂಗೆ ಇರುತ್ತೆ. ಮಾವಿನ ಮರದಲ್ಲೇ ಬೇರೆ ರೀತಿಯ ಯಾವುದೋ ಒಂದು ಸಸ್ಯದ ರೀತಿ ಈ ಥರ ಮೊಳಕೆ ಬಂದಂಗೆ ಬಂದಿರುತ್ತೆ, ಈ ಥರದ್ದು ಬಂದಿರುತ್ತೆ. ಮಾವಿನ ಸಸ್ಯ ಅಲ್ಲ ಅದು. ಅದೇ ರೀತಿ ಬೇವಿನ ಮರದಲ್ಲಿ ಬೇರೆ ಬೇರೆ ಮರದಲ್ಲಿ ಈ ಥರದ ಸಸ್ಯಗಳು ಬರ್ತವೆ. ಇದು ಸ್ಪೆಷಲ್ ಕ್ಯಾಟಗರಿ ಇದು. ಹಾಗಾಗಿ ಎಪಿಪೈಟ್ಸ್ ಅಂತ ಕರೀತಾರೆ. ಮರದ ಮೇಲೆ ಬೆಳೆಯುವಂಥ ಇತರ ಸಸ್ಯಗಳಿಗೆ ಹಂಗಂತ ಕರೀತಾರೆ. ಇನ್ನು ಕ್ಸೀರೋಪೈಟ್ಸ್ ಅಂತ. ಕ್ಸೀರೋ ಅಂತಂದರೆ ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯಗಳು. ತಮಗೆ ಗೊತ್ತಿರ್ಬೋದು, ಎಲೆ ಮಂದ ಇರುತ್ತೆ, ಮುಳ್ಳಿರುತ್ತೆ,
ಹಾಗಾಗಿ ಈ ಥರದ ಸಸ್ಯಗಳು ಮರುಭೂಮಿಯಲ್ಲೇ ಬೆಳೀತದೆ. ಯಾಕೆ ಇದ್ರ ಎಲೆ ಮಂದ ಇರುತ್ತೆ ಅಂದರೆ ತೇವಾಂಶವನ್ನು ಹಿಡಿದಿಟ್ಕೊಳ್ಬೇಕಾಗತ್ತೆ. ಎಲೆ ಮಂದವಾಗಿದ್ದರೆ ತೇವಾಂಶವನ್ನು ದೀರ್ಘಕಾಲ ಹಿಡಿದಿಟ್ಕೊಳ್ಳೋಕ್ಕಾಗತ್ತೆ. ಎಲೆ ತೆಳುವಾಗಿದ್ದರೆ ಏನಾಗುತ್ತೆ, ತುಂಬ ಬೇಗ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅದರಲ್ಲಿರುವಂಥ ತೇವಾಂಶವನ್ನು ಹೀರ್ಕೊಂಡ್ಬಿಡುತ್ತೆ. ನಂತರ ಈ ಮುಳ್ಳುಗಳು ಸಹ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ, ತೇವಾಂಶ ಹಾವಿ ಆಗದಂತೆ. ಹಾಗಾಗಿ ಮರುಭೂಮಿಯ ಸಸ್ಯಗಳು ಯಾಕೆ ಮುಳ್ಳಿನಿಂದ ಕೂಡಿರ್ತವೆ, ಮಂದ ಎಲೆಗಳು ಯಾಕಿರ್ತವೆ, ಮತ್ತು ಬೇರುಗಳು ತುಂಬ ಆಳಕ್ಕೆ ಹೋಗಿರ್ತವೆ ಯಾಕೆ, ಈ ಥರದ್ದು ಯಾವುದಾದ್ರೂ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಕ್ಸೀರೋಪೈಟ್ನ ಸಸ್ಯಗಳ ಲಕ್ಷಣಗಳೇನು ಅಂತಲೂ ಪ್ರಶ್ನೆ ಕೇಳ್ಬೋದು. ಇನ್ನು ಕ್ಸೈಲಮ್ ಅಂತಂದರೆ ಏನು ಅಂದರೆ ಸಸ್ಯಗಳಲ್ಲಿ ನೀರನ್ನು ಸಾಗಣೆ ಮಾಡೋಂಥದ್ದಕ್ಕೆ ಕ್ಸೈಲಮ್ ಅಂತ ಕರೀತಾರೆ. ನೋಡಿ, ಇದನ್ನ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಗೊತ್ತಾ, ಭೂಮಿ ಒಳಭಾಗದಿಂದ ಮೇಲ್ಭಾಗಕ್ಕೆ ನೀರನ್ನು ಕೊಂಡೊಯ್ಯೋದಕ್ಕೆ ಏನಂತ ಕರೀತಾರೆ ಅಂದರೆ ಕ್ಸೈಲಮ್ ಅಂತ. ನೋಡಿ, ಇದು ಪಾದದಿಂದ ತಲೆಗೆ ಹೋಗುವಂಥದ್ದು. ನಮಗೆ ಕಂಪೇರ್ ಮಾಡಿಕೊಂಡ್ರೆ ಬೇರು ನೀರನ್ನು ಹೀರ್ಕೊಳ್ಳುತ್ತೆ, ಈ ಎಲೆಗಳಿಗೆ ಕಳಿಸುತ್ತೆ, ಅದನ್ನು ಕ್ಸೈಲಮ್ ಅಂತ ಕರೀತಾರೆ, ನೀರನ್ನು ಸಾಗಣೆ ಮಾಡೋಂಥದ್ದು. ಹಾಗಾದರೆ ಇನ್ನು ಆಹಾರ ಉತ್ಪತ್ತಿ ಆಗುತ್ತಲ್ಲ, ಅದನ್ನು ಸಾಗಣೆ ಮಾಡೋದು ನಿಮಗೆ ಗೊತ್ತಿದೆ. ಸಸ್ಯಗಳಿಗೆ ಬೇರುಗಳಲ್ಲಿ ಆಹಾರ ಉತ್ಪತ್ತಿ ಆಗೋದಿಲ್ಲ, ಎಲೆಗಳಲ್ಲಿ ಆಹಾರ ಉತ್ಪತ್ತಿ ಆಗುತ್ತೆ. ಬೇರು ನೀರಷ್ಟೇ ಸಪ್ಲೈ ಮಾಡುತ್ತೆ ಎಲೆಗಳಿಗೆ, ಎಲೆಗಳು ಆ ನೀರು ಮತ್ತು ಕೆಂಪು ಬಣ್ಣದ ಏನು ಸೂರ್ಯನ ಬೆಳಕನ್ನು ಬಳಕೆ ಮಾಡಿಕೊಂಡು, ಇಂಗಾಲದ ಡೈಆಕ್ಸೈಡನ್ನು ಬಳಕೆ ಮಾಡಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ಳುತ್ತಲ್ವ. ಉತ್ಪಾದನೆ ಮಾಡಿದಂಥದ್ದನ್ನು ಮತ್ತೆ ಬೇರಿನ ತನಕ ತನ್ನ ದೇಹದ ಎಲ್ಲ ಭಾಗಕ್ಕೆ ಕಳಿಸುತ್ತೆ. ಅದು ಫ್ಲೋಯಮ್ ಅಂತ ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಇದು ಫ್ಲೋಯಮ್. ಇದು ಎಲೆಯಲ್ಲಿ ತಯಾರಿ ಆಗಿರೋಂಥದ್ದನ್ನು ಈ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಂಥದ್ದು. ಅಂದರೆ ಇದು ಸಾಮಾನ್ಯವಾಗಿ ಬೇರಿನಿಂದ ಮೇಲಕ್ಕೆ ಹೋಗುತ್ತೆ, ಇದು ಎಲೆಗಳಿಂದ ಇನ್ನು ಗಿಡದ ಇತರ ಭಾಗಗಳಿಗೆ ಹೋಗುತ್ತೆ. ಅದನ್ನು ಫ್ಲೋಯಮ್ ಅಂತ ಕರೀತಾರೆ. ಪ್ರಶ್ನೆ ಏನು ಕೇಳ್ತಾರೆ, ಫ್ಲೋಯಮ್ ಯಾವ ಕಡೆಗೆ ಹೋಗುತ್ತೆ ಅಥವಾ ಫ್ಲೋಯಮ್ ಅಂದರೆ ಏನು, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಮೂತ್ರಪಿಂಡದಲ್ಲಿರುವ ಕಲ್ಲುಗಳನ್ನು ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಕರೀತಾರೆ. ಕ್ಯಾಲ್ಸಿಯಂ ಅಂದರೆ ನಿಮಗೆ ಗೊತ್ತಿದೆ ಉಪ್ಪಿನ ಅಂಶ ಇರುವಂಥದ್ದು ಅಂತ. ನಿಮಗೆ ಈ ಕ್ಯಾಲ್ಸಿಯಂ ಅನ್ನೋಂಥದ್ದನ್ನ ಇನ್ನೂ ಒಂದು ಚಿತ್ರ ಇಲ್ಲಿ ಹಾಕಬೇಕಾಗಿತ್ತು, ನಿಮಗೆ ಅದನ್ನು ಹೇಳ್ತೇನೆ. ಕೆಲವ್ರಿಗೆ ಹಲ್ಲುಗಳಲ್ಲಿ ಗಾರೆ ಕಟ್ಟಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಅದೇ ರೀತಿ ಗಾರೆ ಕಟ್ಟಿರೋಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಕಾಣ್ತೀರಿ ನೀವು. ಈ ಥರದ್ದು ಕಿಡ್ನಿ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ ಅಂತಂದರೆ ಸುಮಾರು ಜನ ಏನು ಅಂದ್ಕೊಂಡಿದ್ದೀರಿ, ನಾವು ಊಟ ಮಾಡುವಂಥ ಸಂದರ್ಭದಲ್ಲಿ ಕಲ್ಲುಗಳು ಏನಾದರೂ ಇದ್ದು ಸಣ್ಣ ಪುಟ್ಟ ಕಲ್ಲುಗಳು ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಅವು ಕಿಡ್ನಿಯಲ್ಲಿ ಸ್ಟೋರ್ ಆಗುತ್ತೆ, ಅದನ್ನು ಕಿಡ್ನಿ ಸ್ಟೋನ್ ಅಂತೇವೆ ಅಂತ ಅಂದ್ಕೊಂಡಿದ್ದೇವೆ. ಆದರೆ ತಪ್ಪದು. ನಮಗೆ ಹೊಟ್ಟೆಯಲ್ಲಿ ಹೋದಂಥ ಕಲ್ಲು ಸಹ ಅದು ನಮ್ಮ ಬಹಿರ್ದೆಸೆ ಮುಖಾಂತರ ಬಂದ್ಬಿಡುತ್ತೆ, ಅದು ಕಿಡ್ನಿಗೆ ಹೋಗೋದಿಲ್ಲ. ಕಿಡ್ನಿಯಲ್ಲಿ ಹೋಗುವಂಥ ಕಲ್ಲು ಯಾವುದು ಅಂದರೆ ಕಿಡ್ನಿಗೆ ಕಲ್ಲೇ ಹೋಗೋದಿಲ್ಲ, ನೀರು ಹೋಗುತ್ತೆ. ಆ ನೀರಲ್ಲಿ ಏನು ನಮ್ಮ ರಾಸಾಯನಿಕ ಅಂಶಗಳು ಹೆಚ್ಚಾಗಿರೋದ್ರಿಂದ ನಾವು ಕುಡಿಯುವಂಥ ನೀರಿನಲ್ಲಿ ನಮಗೆ ದೇಹಕ್ಕೆ ಬೇಕಾದನ್ನೆಲ್ಲ ತೆಗೆದುಕೊಂಡಾದ್ಮೇಲೆ ಉಳಿಯುವಂಥ ರಾಸಾಯನಿಕಗಳನ್ನು ಕಿಡ್ನಿ ಮುಖಾಂತರ ಅದು ಹೊರಗಡೆ ಹಾಕಬೇಕಾಗತ್ತೆ. ಆ ಥರ ಹೊರಗಡೆ ಹಾಕಬೇಕಾದಂತಾಗ ಹೆಣ್ಣು ಮಕ್ಕಳಿಗೆ ಈ ಥರದ್ದು ವೆರಿ ಡೇಂಜರಸ್ಸು, ತುಂಬ ಅಲರ್ಟ್ ಆಗಿರಬೇಕು. ಯಾಕೆಂದರೆ ಯೂರಿನನ್ನು ನಮ್ಗೆ ಯಾವಾಗ ಪಾಸ್ ಮಾಡ್ಬೇಕು ಅನ್ನಿಸ್ತದೆ ಅವಾಗ ಪಾಸ್ ಮಾಡಿಬಿಡ್ಬೇಕು. ಆದರೆ ಹೆಣ್ಣು ಮಕ್ಕಳಿಗೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಗಂಡಸರಿಗೂ ಕೆಲವ್ರಿಗೆ ಆ ಥರದ್ದಾಗುತ್ತೆ, ಬಟ್ ಹೆಣ್ಣು ಮಕ್ಕಳಿಗೆ ಜಾಸ್ತಿ. ಯಾಕೆ ಅಂತಂದರೆ ಹೊರಗಡೆ ಬಹಿರ್ದೆಸೆಗೆ ಹೋಗುವಂಥ ಸಂದರ್ಭದಲ್ಲಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಫೀಲ್ ಕಂಫರ್ಟ್ ಇಲ್ಲದೆ ಇದ್ದಾಗ, ಈಗ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಮನೆಯಿಂದ ಹೊರಟಂಥ ಸಂದರ್ಭದಲ್ಲಿ ಮತ್ತೆ ಮನೆಗೆ ಹೋಗೋವರೆಗೂ ಅವರು ಹೊರಗಡೆ ಯೂರಿನ್ ಪಾಸ್ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ರಾಸಾಯನಿಕಗಳು ಹೆಚ್ಚು ಹೊತ್ತು ಕಿಡ್ನಿಯಲ್ಲಿ ಸ್ಟೋರ್ ಆದಾಗ ಅದು ಹಾಗೇ ಇದ್ದು ಆ ಕಲ್ಲಿನ ಥರ ರೂಪುಗೊಳ್ಳುತ್ತದು. ಹಾಗಾಗಿ ಅದನ್ನು ಕಿಡ್ನಿ ಸ್ಟೋನ್ ಅಂತ ಕರಿತೇವೆ. ಅದು ರಾಸಾಯನಿಕಗಳಿಂದ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಕಿಡ್ನಿ ಸ್ಟೋನ್ ಅಂತಂದರೆ ನಾವು ತಿನ್ನುವಾಗ ಬಳಸುವಂಥ ಸ್ಟೋನ್ ಅಲ್ಲ. ಇದು ನಿಮಗೆ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನೋಡಿ, ಆ ಕಿಡ್ನಿ ಸ್ಟೋನ್ಸ್ ಏನಾಗುತ್ತೆ, ಈ ಥರದ ಹೋಲ್ಸಲ್ಲಿ ನಮ್ಮ ಏನು ಹಾರ್ಟಲ್ಲಿ ಹೋಲ್ಸನ್ನು ಹೆಂಗೆ ಬ್ಲಾಕ್ ಮಾಡುತ್ತೋ, ಹಾರ್ಟ್ ಅಟ್ಯಾಕ್ ಫ್ಯಾಟ್ ಬ್ಲಾಕ್ ಮಾಡುತ್ತೋ ಆ ಥರ ಕಿಡ್ನಿಯಲ್ಲೂ ಸಹ ಈ ಥರದ್ದು ಸ್ಟೋನ್ಸ್ ಬ್ಲಾಕ್ ಆಗಿ ಯೂರಿನಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಯೂರಿನ್ ಪಾಸ್ ಆಗೋದು ತುಂಬ ಸ್ಲೋ ಆಗುವಂಥದ್ದು, ನಂತರ ಪೇಯ್ನ್ ಬರುವಂಥದ್ದು, ಈ ಥರದ್ದೆಲ್ಲ ಬರ್ತದೆ. ಇದು ಮೂತ್ರಪಿಂಡದಲ್ಲಿನ ಕಲ್ಲುಗಳ ಬಗ್ಗೆ ಕೇಳೋಂಥದ್ದು. ಅಂದರೆ ಮೂತ್ರಪಿಂಡದಲ್ಲಿರುವಂಥ ಕಲ್ಲುಗಳನ್ನು ಏನಂತ ಕರಿತೀವಿ, ಅದು ಫಾರ್ಮೇಷನ್ ಆಗಬೇಕಾದ್ರೆ ಏನು ರೀಸನ್ನು, ನಾವು ತಗೊಳ್ಳೋಂಥ ಫುಡ್ಡಲ್ಲೂ ಸಹ ಕೆಲವು ಫುಡ್ಗಳಿಂದಾಗಿ ಮೂತ್ರಕೋಶದಲ್ಲಿ ಕಲ್ಲು ನಿರ್ಮಾಣ ಆಗುವಂಥದ್ದನ್ನು ಸಹ ನಾವು ಕಾಣ್ತೀವಿ. ಕಲ್ಲು ಮೂತ್ರಕೋಶದಲ್ಲಿ ನಿರ್ಮಾಣ ಆಗುವಂಥದ್ದು ನಾವು ತಿಂದಿರುವಂಥದ್ದನ್ನ ಬಂದಿರೋದಲ್ಲ ಅನ್ನೋದನ್ನ ತಮಗೀಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಈ ಮೂತ್ರಪಿಂಡದಲ್ಲಿರುವಂಥ ಕಲ್ಲನ್ನು ನಾವು ಆಪ್ರೇಷನ್ ಮಾಡಿ ತೆಗಿತಾ ಇದ್ರು ಇಷ್ಟು ದಿವಸ. ಈಗೇನು ಮಾಡ್ತಿದ್ದಾರೆ, ಅದು ಒಂಥರ ಉಪ್ಪಿನ ಅಂಶವನ್ನು ಹೊಂದಿರುವಂಥದ್ದು, ರಾಸಾಯನಿಕಗಳಲ್ವಾ, ಅದನ್ನು ಮೆಲ್ಟ್ ಮಾಡಲಿಕ್ಕೆ ಅವಕಾಶ ಇದೆ, ಕರಗಿಸ್ಲಿಕ್ಕೆ ಅವಕಾಶ ಇದೆ. ಆ ಥರ ಕರಗಿಸುವಂಥ ಒಂದು ಟೆಕ್ನಾಲಜಿಗೆ ಲಿಥೋಟ್ರಿಪ್ಸ್ ಅಂತ ಕರೀತಾರೆ. ನೋಡಿ, ಈ ಥರದ ಮಿಷನ್ಸನ್ನು ಬಳಸಿ ನಾವು ಇಲ್ಲಿ ಗಮನಿಸ್ಬೋದು. ನೋಡಿ, ಈ ಥರದ ಮಿಷನ್ನು, ಅದರಲ್ಲಿ ಇಲ್ಲಿ ಹೊಟ್ಟೆ ಕಿಡ್ನಿ ಭಾಗದಲ್ಲಿ ಈ ಮಿಷನನ್ನು ಇಟ್ಟು ನೋಡಿ, ಇದರ ರೇಡಿಯೇಷನ್ ಬಿಡ್ತಾರೆ. ಹೀಗೆ ಈ ಥರ ರೇಡಿಯೇಷನ್ ಬಿಟ್ಟಾಗ ಈ ಕಲ್ಲುಗಳು ಕರಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದು ಯೂರಿನ್ ಮುಖಾಂತರ ಮತ್ತೆ ಹೊರಗಡೆ ಬಂದ್ಬಿಡುತ್ತೆ ಕಲ್ಲುಗಳು. ಇನ್ನು ಈ ಮೂತ್ರಪಿಂಡದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೆಫ್ರಾಲಜಿ ಅಂತ ಕರೀತಾರೆ. ನೋಡಿ, ಮೂತ್ರಪಿಂಡದಲ್ಲಿ ಅದರಲ್ಲಿ ಇರುವಂಥ ಸಿಸ್ಟಮ್ ಏನೇನಿದೆ, ಏನೇನು ಫಂಕ್ಷನ್ ಮಾಡುತ್ತೆ ಅಂತ ನಮ್ಗೆ ಇದ್ರ ಹೆಚ್ಚು ಡೀಟೇಲ್ಸ್ ಬೇಕಾಗಿಲ್ಲ. ಸಾಮಾನ್ಯವಾಗಿ ನಾನೊಬ್ಬ ಆರ್ಟ್ಸ್ ವಿದ್ಯಾರ್ಥಿಯಾಗಿದ್ದು ನನಗೆ ಹೇಗೆ ಅರ್ಥ ಮಾಡ್ಕೊಂಡಿದ್ದೇನೋ ಸೈನ್ಸ್ ಕಾನ್ಸೆಪ್ಟನ್ನು, ಅದೇ ರೀತಿ ಆರ್ಟ್ಸ್ ವಿದ್ಯಾರ್ಥಿಗಳು ಸುಮಾರು ಜನ ಈ ಥರ ಸ್ಟ್ರಗಲ್ ಅನುಭವಿಸ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಸುಲಭವಾಗಿ ಅವ್ರಿಗೆ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನೋ ನಿಮ್ಗೆ ಅದನ್ನು ಅರ್ಥೈಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಚಿತ್ರಗಳಲ್ಲಿರುವಂಥ ಎಲ್ಲ ಡೀಟೇಲ್ಸ್ ನಮಗೆ ಬೇಕಾಗಿಲ್ಲ. ಪರೀಕ್ಷೆಯಲ್ಲಿ
ಹೇಳುವಂಥವುಗಳು ಮಾತ್ರ ಬೇಕಾಗಿದೆ. ಬಟ್ ಅದನ್ನು ಗಮನಿಸೋದಕ್ಕೆ ಇರಲಿ ಅನ್ನೋ ಕಾರಣಕ್ಕೆ ನಾನು ಡಿಟೇಲ್ಡ್ ಆಗಿರುವಂಥ ಇಮೇಜಸನ್ನು ಇಲ್ಲಿ ಹಾಕಿದ್ದೇನೆ. ಇನ್ನು ರಕ್ತವು ದೇಹದ ಮೂಳೆಗಳ ಅಸ್ಥಿಮಜ್ಜೆಯಲ್ಲಿ ಇರ್ತದೆ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಮಟನ್ ತಿನ್ನೋಂಥವ್ರು ಈ ಮೂಳೆ ಇದು ಗಮನಿಸಿರ್ತೀರಿ. ಆ ಮೂಳೆಯಲ್ಲಿ ಇರುವಂಥದ್ದೇ ಅಸ್ಥಿಮಜ್ಜೆ ಅಂತ. ಅಲ್ಲಿ ನಮ್ಮ ಏನು ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ ಅಂತ ಇದನ್ನು ತಾವು ಗಮನಿಸ್ಬೋದು. ಈ ಚಿತ್ರ ನೋಡಿದ್ದೆ ಆದರೆ ಅಸ್ಥಿಮಜ್ಜೆಯಲ್ಲಿ ಏನು ಉತ್ಪತ್ತಿ ಆಗುತ್ತೆ? ರಕ್ತ ಕಣಗಳಲ್ಲಿ ಉತ್ಪತ್ತಿ ಆಗುತ್ತೆ ಅಸ್ಥಿಮಜ್ಜೆ ಎಲ್ಲಿದೆ ಅಂದರೆ ಮೂಳೆ ಒಳಗಡೆ ಇದೆ. ಆ ಮೂಳೆಯಲ್ಲಿ ಎಲ್ಲ ಮೂಳೆಗಳಲ್ಲೂ ಇರುತ್ತೆ. ಬಟ್ ಮೇಯ್ನ್ ಮೂಳೆಗಳು ತೊಡೆ ಮೂಳೆಗಳು, ಅದನ್ನು ನೀವು ಗಮನಿಸ್ಬೋದು. ನಾವು ಚಿಕನ್ ಲೆಗ್ ಪೀಸ್ ಅಂತ ತೆಗೆದುಕೊಂಡ್ರೆ ಒಳಗಡೆ ಇರುತ್ತಲ್ಲ, ಅದನ್ನು ಸಹ ನಾವು ಅಸ್ಥಿಮಜ್ಜೆ ಅಂತ ಕರಿತೀವಿ. ಮೂಳೆಗಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯಾಲಜಿ ಅಂತ ಕರಿತೀವಿ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋಂಥದ್ದು. ಈಗ ಸ್ಕೆಲಿಟನ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತಾರೆ ಅಂತಂದರೆ ಆಸ್ಟಿಯಾಲಜಿ ಅಂತ. ಅಲ್ಲಿ ಮೂಳೆಗಳ ತಾನೇ ಇರೋಂಥದ್ದು ಸ್ಕೆಲಿಟನ್ ಅಂದರೆ. ನಂತರ ಮಾನವನ ದೇಹದೊಳಗಡೆ ಕಂಡು ಬರುವಂಥ ಅನುಪಯುಕ್ತ ಅಂಗ ಯಾವುದು ಅಂದರೆ ಅದು ಅಪೆಂಡಿಕ್ಸ್. ಅಂದರೆ ಯೂಸ್ಲೆಸ್, ಅದು ನಮ್ಮ ಏನಕ್ಕೂ ಬೇಕಾಗಿಲ್ಲ. ಅದು ಎಲ್ಲಿ ಬರುತ್ತೆ ಅಂದರೆ ನೋಡಿ, ದೊಡ್ಡ ಕರಳು ನೋಡಿ ಇಲ್ಲಿ ಈ ಭಾಗದಲ್ಲಿ ಬರುತ್ತೆ. ಇದನ್ನು ಅಪೆಂಡಿಕ್ಸ್ ಅಂತ ಕರೀತಾರೆ. ನೋಡಿ ನಮ್ಮ ಹೊಟ್ಟೆಯಲ್ಲಿ ಈ ಥರ ಇದ್ದಾಗ ನೋಡಿ ಈ ಭಾಗದಲ್ಲಿ ಈ ಪಾಯಿಂಟ್ ಕಾಣ್ತಿದೆಯಲ್ಲ, ಈ ಭಾಗದಲ್ಲಿ ನಮಗೆ ಆ ಅಪೆಂಡಿಕ್ಸ್ ಅನ್ನೋಂಥದ್ದು ಬರ್ತದೆ. ಅಪೆಂಡಿಕ್ಸ್ ಅನ್ನೋಂಥದ್ದು ಬಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸು, ತುಂಬ ಗಂಟೆಗಳು ನಿಮಿಷಗಳಲ್ಲಿ ಅದನ್ನು ತಡ್ಕೊಳಕ್ಕಾಗೋದಿಲ್ಲ, ಹೆವಿ ಪೇಯ್ನ್ ಇರುತ್ತೆ. ಇಮ್ಮಿಡಿಯೇಟು ಸರ್ಜರಿ ಮಾಡೋಂಥದ್ದನ್ನು ಗಮನಿಸ್ತೀವಿ. ಅಪೆಂಡಿಕ್ಸ್ ಎಲ್ಲಿ ಬರುತ್ತೆ, ಅಪೆಂಡಿಕ್ಸ್ ಅನುಪಯುಕ್ತ ಅಂಗ ಯಾವುದು, ಅಪೆಂಡಿಕ್ಸ್ ಏನಕ್ಕೆ ಕಾರಣ ಆಗುತ್ತೆ, ಈ ಥರದ ಪ್ರಶ್ನೆಗಳನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. ಇನ್ನು ಅಲ್ಝೀಮರ್ ಅಂದರೆ ಏನು ಅಂದರೆ ಏಜ್ಡ್ ಆಗಿರೋಂಥ ಪರ್ಸನ್ಸು ತುಂಬ ಮರ್ತೋಗ್ತಾ ಇರ್ತಾರೆ ವಿಷಯಗಳು, ಕೆಲವ್ರನ್ನ ಗುರ್ತೇ ಹಿಡಿಯೋದಿಲ್ಲ. ಇನ್ನೇನೋ ಸ್ಪೆಕ್ಸ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ತಗೊಂಬ ಮಗಳೇ ಅಂತ ಹೇಳ್ತಾರೆ, ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ, ನೋಡಿರೋದಿಲ್ಲ. ಇವುಗಳನ್ನು ಅರಳೋ ಮರಳೋ ಅಂತ ಕರಿತೀವಿ ನಾವು. ಅದಕ್ಕೆ ಇಂಗ್ಲೀಷಲ್ಲಿ ಅಲ್ಝೀಮರ್ ಅಂತ ಕರೀತಾರೆ. ಇದು 60 ವರ್ಷ ದಾಟಿದ ನಂತರ ಮುದುಕರಿಗೆ ಬರುವಂಥ ಕಾಯಿಲೆ ಹೆಚ್ಚಾಗಿ. ಹಾಗಾಗಿ ಚಿತ್ರವನ್ನು ನೋಡಿದ್ದೆ ಆದರೆ ಅಲ್ಝೀಮರ್ ಅಂದ ತಕ್ಷಣ, ಅರಳೋ ಮರಳೋ ಅಂದ ತಕ್ಷಣ ಅವ್ರದ್ದು ನೆನಪು ಬರ್ತದೆ. ಯಾರಿಗೆ ಬರ್ತದೆ ಅಂತ ಕೇಳ್ಬೋದು, ಅಲ್ಝೀಮರ್ ಅಂದರೆ ಏನು ಅಂತ ಕೇಳ್ಬೋದು. ಅಲ್ಝೀಮರ್ ಅನ್ನೋದು ದೇಹದ ಯಾವ ಭಾಗಕ್ಕೆ ಬರ್ತದೆ ಅಂತ ಕೇಳ್ಬೋದು. ಮೆದುಳಿಗೆ, ಕೈಗೆ, ಕಾಲ್ಗೆ, ಕಿಡ್ನಿಗೆ, ಶ್ವಾಸಕೋಶಕ್ಕೆ ಅಂತ ಪ್ರಶ್ನೆ ಕೇಳ್ಬೋದು. ಇನ್ನು ನ್ಯೂಮೋನಿಯಾ ಅನ್ನೋಂಥದ್ದು ರೋಗ, ಇದನ್ನು ನೋಡ್ಬೋದು. TB ಪೇಷಂಟ್ಗಳು ಸಹ ಕೆಮ್ಮುವಂಥದ್ದು ಜಾಸ್ತಿ. ನಮ್ಮ ಏನು ಕೊರೋನಾ ಬಂದಂಥವ್ರು ಕೆಮ್ಮುವಂಥದ್ದು ಜಾಸ್ತಿ. ನ್ಯೂಮೋನಿಯಾ ಅನ್ನೋಂಥದ್ದು ಸಹ ಕೆಮ್ಮು, ಅದು ಶ್ವಾಸಕ್ಕೆ ಯಾಕೆ ಇದು ಸಿಂಬಲ್ ಕೆಮ್ಮೋದು ಹಾಕಿದ್ದೀನಿ ಅಂದರೆ ಶ್ವಾಸಕೋಶಕ್ಕೆ ಬರುವಂಥ ಕಾಯಿಲೆ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಅದು ನೋಡಿ ಈ ಥರದ ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಹಂಗಾದಾಗ ಆ ನ್ಯೂಮೋನಿಯಾ ಅನ್ನೋದು ಅಟ್ಯಾಕ್ ಆಗುತ್ತೆ. ಕೋಲ್ಡ್ ಪ್ರದೇಶದಲ್ಲಿರುವಂಥವ್ರಿಗೆ ಮತ್ತು ಕೋಲ್ಡ್ ಅಸ್ತಮಾ ಸಿಂಪ್ಟಮ್ಸ್ ಅಂತ ಹೇಳ್ತೇವಲ್ಲ, ಆ ಥರದ್ದೆಲ್ಲವೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥವು. ನೀರಿನಲ್ಲಿ ಕರಗುವಂಥ ಜೀವಸತ್ವಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ನೀರೊಳಗಡೆ ಅದು ಕರಗತ್ತೆ ಬೇಗ ಅಂತ. ಅದು ನೋಡಿ BC ಅಂತ. ಇದನ್ನೇನು ಮಾಡ್ಬೋದು, ನೀರಿನಲ್ಲಿ ಕರಗುವ ಜೀವಸತ್ವಗಳು ಬಿಸಿ ಅಂತ ನೆನ್ಪಿಟ್ಕೋಬೋದು. ಅದಕ್ಕೆ ನೋಡಿ ಇಲ್ಲಿ CB ಅಂತಲೂ ನೆನ್ಪಿಟ್ಕೋಬೋದು. ಅದಕ್ಕೆ ನೀವು ಇಲ್ಲಿ ನೋಡಿದ C ಅಂದರೆ C ವಿಟಮಿನ್ ಇರುವಂಥ ಅಂಶಗಳು ನೀವು ಗಮನಿಸ್ಬೋದು ಇಲ್ಲಿ. ಹೀಗಾಗಿ ನೀರನ್ನು ಮಧ್ಯದಲ್ಲಿ ಕೊಟ್ಟಿದ್ದೇನೆ, ಹಿಂಗಾಗಿ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಇನ್ನು ನೀರಿನಲ್ಲಿ ಕರಗ್ತಾವೆ ಅಂದರೆ ಹಾಗೆ ಉಳಿಕೆ ವಿಟಮಿನ್ ಯಾವುದ್ರಲ್ಲಿ ಕರಗುತ್ತೆ, ಕಬ್ಬಿನಲ್ಲಿ ಕರಗುತ್ತೆ ಅಂತ. ಇನ್ನು ಆ ಉಳಿಕೆ ವಿಟಮಿನ್ಗಳು ಯಾವುದು, A D E K ಅಂತ. ಇವು ಯಾವುದರಲ್ಲಿ ಕರಗುವಂಥದ್ದು, ಕೊಬ್ಬು. ಆ ಕೊಬ್ಬು ಫ್ಯಾಟ್ ಅಂತ ಕರಿತೀವಲ್ಲ, ಅದು ಯಾವ್ಯಾವುದರಲ್ಲಿ ನೋಡಿ ಫ್ಯಾಟ್ ಯಾವ್ಯಾವ್ದು ಇರುತ್ತೋ ಆ ಅಂಶಗಳನ್ನು ನೀವು ಗಮನಿಸ್ಬೋದು. ಫ್ಯಾಟ್ ಅಂದರೆ ಬರೀ ನಾನ್ ವೆಜ್ಜಲ್ಲೇ ಇರುತ್ತೆ ಅಂತಲ್ಲ, ಫ್ರೂಟ್ಸಲ್ಲೂ ಇರುತ್ತೆ. ತಾವು ಗಮನಿಸಿ ನೋಡಿ, ಬಾದಾಮು ಇವೆಲ್ಲದರಲ್ಲೂ ಸಹ A D E K ಅನ್ನೋಂಥ ಒಂದು ಜೀವಸತ್ವಗಳು ಕರಗ್ತವೆ ಅನ್ನೋಂಥದ್ದು. ಇನ್ನು ECG ಅಂತ ಕರೀತಾರೆ. ಸುಮಾರು ಜನ ಈಗ ಇತ್ತೀಚೆಗೆ ಬಳಸ್ತಾ ಇರೋಂಥದ್ದು ನಾವು ಸಾಮಾನ್ಯವಾಗಿ ಗಮನಿಸ್ಬೋದು. ಹಾರ್ಟ್ ಅಟ್ಯಾಕ್ ಬರುವಂಥವ್ರಿಗೆ ಸಾಮಾನ್ಯವಾಗಿ ಈ ಥರ ಕೊಡ್ತಾರೆ ನೋಡಿ. ECG ಮಾಡೋಕ್ಕೆ ಹೋದಾಗ ಈ ಥರ ದೇಹಕ್ಕೆ ಈ ಥರ ಬಟನ್ಸನ್ನು ಹಾಕ್ತಾರೆ. ಆ ಬಟನ್ಸನ್ನು ಹಾಕಿದಾದ್ಮೇಲೆ ಈ ಥರ ಮೀಟ್ರ್ ರೀಡ್ ಆಗ್ತಾ ಇರುತ್ತೆ. ಆ ಮೀಟ್ರ್ ನೋಡಿ, ಇಲ್ಲಿ ಕಂಪ್ಯೂಟರ್ ಇದೆ, ಇಲ್ಲಿ ಮೀಟ್ರ್ ಇದೆ. ಆ ಮೀಟ್ರ್ ರೀಡ್ ಆಗ್ತಾ ಇರೋದ್ರಲ್ಲಿ ಈ ಥರ ಬರ್ತಾ ಇರುತ್ತೆ. ಇದೇ ನಮ್ಮ ಹಾರ್ಟ್, ಇದು ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದ್ರೆ ಈ ಥರ ಬರುತ್ತೆ. ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇಲ್ಲ ಅಂದರೆ ಇದರಲ್ಲಿ ಒಂದು ಹೈಟ್ ಹೋಗೋದು, ಒಂದು ಲೆಸ್ ಹೋಗೋವಂಥದ್ದು, ಅಥವಾ ಒಂದು ಸ್ಟ್ರೈಟ್ ಹೋಗೋವಂಥದ್ದು ಆ ಥರ ಬರುತ್ತೆ. ಹಂಗೆ ಬಂದಿದೆ ಅಂತಂದಾಗ ನಮ್ಮ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ECG ಅಂದರೆ ಏನು ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ, ಅಥವಾ ಗ್ರಾಫಿ ಅಂತ ಆಗಿದೆ. ಇಲ್ಲಿ ನೀವು ಆ ECG ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಯಾವುದಕ್ಕೆ ಮಾಡ್ತಾರೆ ಅಂತ ಕೇಳ್ಬೋದು. ಕಿಡ್ನಿಗೆ ಮಾಡ್ತಾರಾ, ಮೈಂಡಿಗೆ ಮಾಡ್ತಾರಾ, ಹಾರ್ಟಿಗೆ ಮಾಡ್ತಾರಾ ಅಂತ ಕೇಳ್ಬೋದು. ಅಥವಾ ಯಾವುದನ್ನು ಸೂಚಿಸುತ್ತೆ ECG ಅಂತ ಪ್ರಶ್ನೆ ಕೇಳ್ಬೋದು. ಅದು ಹಾರ್ಟ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಸೂಚಿಸುತ್ತೆ. ನೋಡಿ ಅಲ್ಲಿ ನಾರ್ಮಲ್, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಆಗಿರೋಂಥದ್ದು ಇದು ನೋಡಿ, ಇದು ನಾರ್ಮಲ್, ಇದು ನೋಡಿ, ಇದು ಇನ್ನು ಸಾಮಾನ್ಯವಾಗಿರೋಂಥದ್ದು, ಇದು ಪ್ರಾಬ್ಲಮ್ ಆಗಿರೋಂಥದ್ದು ನೋಡಿ. ಅದಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ನಂತರ ನೋಡಿ, ಅರಿಶಿಣವನ್ನು ಗಿಡದ ಯಾವ ಭಾಗದಿಂದ ತೆಗಿತಾರೆ ಅಂತ, ಕಾಂಡದ ಭಾಗದಿಂದ. ಅರಿಶಿಣ ನಾವೆಲ್ಲರೂ ಬಳಕೆ ಮಾಡ್ತೀವಿ. ಇದ್ರ ಮೇಲೂ ಪ್ರಶ್ನೆ ಸುಮಾರು ಸರಿ ಕೇಳಿದ್ದಾರೆ. ಈ ಥರದ್ದು ಒಂದಷ್ಟು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಅವುಗಳ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಕಣ್ಣು ಮುಚ್ಕೊಂಡ್ರು ಸಹ ಈ ಚಿತ್ರ ನಿಮ್ಮ ಮುಂದೆ ಬಂತು ಅಂದರೆ ಅದು ಕಾಂಡ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ, ಅರಿಶಿಣ ತಿಳ್ಕೊಂಡ್ವಿ. ಅದೇ ರೀತಿ ಕೇಸರಿ ಗಿಡದ ಯಾವ ಭಾಗದಿಂದ ತೆಗಿತಾರೆ ಅನ್ನೋದು ವೆರಿ ಇಂಪಾರ್ಟೆಂಟು ನೋಡಿ. ಆ ಕೇಸರಿಯನ್ನು ಗಿಡದ ಹೂವಿನ ಒಂದು ಇದರಿಂದ ಎಸಳಿ ಮಧ್ಯದಲ್ಲಿ ಬರುವಂಥದ್ದು ಇದೆಯಲ್ಲ, ಅಲ್ಲಿಂದ ತೆಗಿತಾರೆ ನೋಡಿ. ಇಲ್ಲಿ ಬರುತ್ತಲ್ಲ, ಇದು ಕೇಸರಿ ನೋಡಿ, ಇಲ್ಲಿ 3 ಗೆರೆ ಥರ ಇದೆಯಲ್ಲ, ಅದು ಕೇಸರಿ ನೋಡಿ. ಆ ಕೇಸರಿ ಹೂವಿನ ತೋಟ ಹೀಗಿರುತ್ತೆ ನೋಡಿ. ಕೇಸರಿಯನ್ನು ಬಿಡಿಸಿದ್ದಾದ್ಮೇಲೆ ನಾವು ಹೂ ಬಿಡಿಸಿ ತಟ್ಟೆಗೆ ಹಾಕೋತೀವಲ್ಲ, ಹಂಗೆ ಕೇಸರಿಯನ್ನು ಮಾತ್ರ ಬಿಡಿಸಿ ತಟ್ಟೆಗೆ ಹಾಕೊಂಡಿರುತ್ತದು. ಯಾವ ಭಾಗದಲ್ಲಿ ಬೆಳೀತಾರೆ ನಿಮಗೆ ಗೊತ್ತಿದೆ, ಜಮ್ಮು ಕಾಶ್ಮೀರದಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ. ಈ ಹೂ ಬೆಳಿಬೇಕಾದಾಗ ಕೋಲ್ಡ್ ವೆದರ್ ಇರಬೇಕು. ಹಂಗಾಗಿ ಆ ಒಂದು ಕೇಸರಿ ಅಲ್ಲಿ ಬೆಳೆಯೋಕ್ಕಾಗತ್ತೆ, ನಮ್ಮ ಕಡೆ ಬೆಳೆಯೋಕ್ಕೆ ಆಗೋದಿಲ್ಲ.
ನೆಕ್ಸ್ಟು ಅತಿ ಹೆಚ್ಚು ರಬ್ಬರ್ ಬೆಳೆಯುವಂಥ ಭಾರತದ ರಾಜ್ಯ ಅಂತ ಕೇಳ್ತಾರೆ, ಕೇರಳ. ಅದು ತಮಗೆಲ್ರಿಗೂ ಗೊತ್ತಿದೆ. ಆ ರಬ್ಬರ್ ಹೇಗೆ ಬೆಳೀತಾರೆ ಅಂತ ನೋಡ್ಬೋದು. ರಬ್ಬರ್ ಎಲೆಯಿಂದ ಬೆಳೀತಾರ, ಬೇರಿನಿಂದ ಬೆಳೀತಾರ, ಹೇಗೆ ಅಂತ ಅದು ನೋಡಿ. ಮರದ ಹಾಲಿನಿಂದ ಬೆಳೀತಾರೆ ರಬ್ಬರನ್ನು. ನೋಡಿ ಈ ಥರ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡಿದಾದ್ಮೇಲೆ ಈ ಥರ ಕಪ್ಪಿಟ್ಟಿರ್ತಾರೆ. ಇದು ರಾತ್ರಿ ಎಲ್ಲ ಸುರಿದು ಈ ಕಪ್ಪು ತುಂಬಿರುತ್ತೆ. ಬೆಳಿಗ್ಗೆ ಬಂದು ಈ ಕಪ್ಪಲ್ಲಿರೋದನ್ನ ತೆಗೆದುಕೋತಾರೆ ಅವರು. ಇದನ್ನು ಮತ್ತೆ ರಬ್ಬರ್ ಆಗಿ ಅದು ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ಮಿಶ್ರಣ ಮಾಡಿ ಬೇರೆ ಬೇರೆ ವಿಧಾನದ ಮುಖಾಂತರ ರಬ್ಬರನ್ನು ತಯಾರಿ ಮಾಡ್ತಾರೆ. ಸೇಂದಿ ತೆಗೆಯೋದು ಅಂತಾರಲ್ಲ, ಅದೇ ಇದೇ ರೀತಿ ಮಾಡೋಂಥದ್ದು. ಅದು ಈಚಲು ಮರದಲ್ಲಿ ಹೋಗ್ಬಿಟ್ಟು ಇದೇ ಥರ ಮಾರ್ಕ್ ಮಾಡಿಬಿಟ್ಟು ಅದರಲ್ಲಿಂದ ಅಂದರೆ ಮರದ ಬುಡಕ್ ಮಾಡೋದಿಲ್ಲ, ಅದು ಕಾಯಿ ಬಿಡುತ್ತಲ್ಲ, ಆ ಕಾಯಿ ಬಿಡೋದಕ್ಕೆ ಮಾರ್ಕ್ ಮಾಡಿ ಅದ್ರ ಮುಖಾಂತರ ಸೇಂದಿಯನ್ನು ಸಹ ಇದೇ ಥರ ತೆಗೆಯುವಂಥದ್ದನ್ನು. ನೆಕ್ಸ್ಟ್ ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ. ಸಾಮಾನ್ಯವಾಗಿ ಕೇಳ್ತೀವಿ ಫೀಮರ್ ಅಂತ ಓದ್ಕೋತೀವಿ, ಆದರೆ ಅದನ್ನು ಮರ್ತು ಬಿಡ್ತೀವಿ, ಮರೆಯುವಂಥದ್ದೇ ಸಮಸ್ಯೆ ನಮಗೆ. ಹಾಗಾಗಿ ನೋಡಿ ಇಲ್ಲಿ ಫೀಮರ್ ಅನ್ನೋಂಥದ್ದು ಯಾವುದು ಅಂದರೆ ತೊಡೆಯ ಮೂಳೆ. ಅದನ್ನು ನೋಡ್ಕೊಂಡಿದ್ದಾದರೆ ನೆನಪು ಬರುತ್ತೆ. ಫೀಮರ್ ಅಂತ ಯಾವುದಕ್ಕೆ ಕರೀತಾರೆ? ಅತಿ ದೊಡ್ಡ ಮೂಳೆ ಯಾವುದು? ಅತಿ ದೊಡ್ಡ ಮೂಳೆ ಮಾನವನ ದೇಹದಲ್ಲಿ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಮುಂಗಾಲುಗಳಲ್ಲಿ ಬರುತ್ತೆ, ಪಾದಗಳಲ್ಲಿ ಬರುತ್ತೆ, ಕೈಯಲ್ಲಿ ಬರುತ್ತೆ, ಅಥವಾ ನಮ್ಮ ಬೆನ್ನು ಮೂಳೆ, ಆ ಥರದ ಪ್ರಶ್ನೆಯನ್ನು ಕೇಳ್ಬೋದು. ಇದು ಬಲಿಷ್ಠ ಮೂಳೆ, ದಪ್ಪ ಮೂಳೆ ಫೀಮರ್, ತೊಡೆಯಲ್ಲಿ ಬರುವಂಥದ್ದು. ದೊಡ್ಡ ಮೂಳೆ ಅಂದ ತಕ್ಷಣ ಚಿಕ್ಕ ಮೂಳೆ ಯಾವುದು ನೋಡಿ, ಇಲ್ಲಿ ಕಾಣುತ್ತೆ ನಿಮಗೆ ಎಷ್ಟು ಚಿಕ್ಕದಾಗಿದೆ ನೋಡಿ. ಇದು ಕಿವಿಯಲ್ಲಿ ಬರುವ ಮೂಳೆ. ಇದು ಅದಕ್ಕೆ ಕಿವಿನೇ ನೋಡ್ಬೋದು. ಇಲ್ಲಿ ಆ ಕಿವಿಯಲ್ಲಿ ಎಲ್ಲಿ ಬರುತ್ತದೆ ನೋಡಿ, ಇದು ಕಿವಿ ಹೊರಭಾಗ ನೋಡಿ, ಒಳಭಾಗದಲ್ಲಿ ಇಲ್ಲಿ ಬರುವಂತ ಮೂಳೆ ಅದು ಚಿಕ್ಕ ಮೂಳೆ. ಅದನ್ನ ಸ್ಟೆಪೀಸ್ ಅಂತ ಕರೀತಾರೆ. ಸ್ಟೆಪೀಸ್ ಎಲ್ಲಿ ಬರುತ್ತೆ? ಆ ಚಿಕ್ಕ ಮೂಳೆ ಹೆಸರೇನು, ಅಥವಾ ಯಾವ ಭಾಗದ ದೇಹದ ಯಾವ ಭಾಗದಲ್ಲಿ, ಮನುಷ್ಯನ ಯಾವ ಭಾಗದಲ್ಲಿ ಆ ಚಿಕ್ಕ ಮೂಳೆ ಬರುತ್ತೆ ಅನ್ನೋ ಪ್ರಶ್ನೆಗಳನ್ನ ಕೇಳ್ಬೋದು. ನೆಕ್ಸ್ಟ್ ಮಾನವನ ದೇಹದ ಅತ್ಯಂತ ದೊಡ್ಡ ಮಾಂಸಖಂಡ ಯಾವುದು ಅನ್ನೋದನ್ನ ಕೇಳ್ಬೋದು. ನೋಡಿ ಹಿಪ್ಸ್ ಅಂತ ಕರಿತೀವಲ್ಲ ನಾವು, ಮ್ಯಾಕ್ಸಿಮಸ್ ಅಂತ ಕರೀತಾರೆ ಇದಕ್ಕೆ. ಈ ರೆಡ್ ಕಲರಲ್ಲಿ ಕಾಣ್ತಾ ಇರೋದೇ ಮಾನವನ ದೇಹದಲ್ಲಿ ಅತಿ ದೊಡ್ಡ ಮಾಂಸಖಂಡ, ಒಂದೇ ಇದು ಸಿಗೋಂಥದ್ದು ಅಂತ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದೆ ಇರೋದ್ರಿಂದ ಉಂಟಾಗುತ್ತೆ. ಇನ್ಸುಲಿನ್ ಇದ್ದರೆ ಅದು ಸಕ್ಕರೆ ಕಾಯಿಲೆ ಅಲ್ಲ, ಇನ್ಸುಲಿನ್ ಕೊರತೆ ಇರೋದ್ರಿಂದ ಆ ಸಕ್ಕರೆ ಕಾಯಿಲೆ ಅನ್ನೋಂಥದ್ದು ಬರುತ್ತೆ. ಅಲ್ಲಿಗೆ ಇವ್ರಿಗೆ ಟ್ರೀಟ್ಮೆಂಟ್ ಏನು? ಇನ್ಸುಲಿನನ್ನು ಕೃತಕವಾಗಿ ಇಂಜೆಕ್ಟ್ ಮಾಡೋಂಥದ್ದೇ ಮಧುಮೇಹ ಸಕ್ಕರೆ ಕಾಯಿಲೆ ಅಂತ ಕರೀತಾರೆ. ಅದು ಎಲ್ಲಿ ಬರುತ್ತೆ? ನೀವು ಆಗಲೇ ಪ್ಯಾಂಕ್ರಿಯಾಸ್ ಅಂತ ನೀವು ಇಲ್ಲಿ ಗಮನಿಸ್ಬೋದು ನೋಡಿ. ಇದು ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಇದು ಪ್ಯಾಂಕ್ರಿಯಾಸ್. ಇದು ಬೇರೆ. ಯಕೃತ್ತು, ಲಿವರ್ ಅಂತ ಆವಾಗಲೇ ಓದ್ಕೊಂಡಿದ್ವಿ ನೋಡಿ, ಇದು ಬೇರೆ. ಇದನ್ನು ತಿಳ್ಕೊಂಡಿರ್ಬೇಕು ಎಲ್ಲಿ ಬರುತ್ತೆ ಅಂತ ನೋಡಿ. ಇದು ಸಣ್ಣ ಕರಳ ಪಕ್ಕದಲ್ಲೇ ಬರುತ್ತದು ನೋಡಿ. ಇದು ಸೆನ್ಸಿಟಿವ್ ಪಾರ್ಟ್. ಇದು ಈ ಭಾಗ ತುಂಬ ಸೆನ್ಸಿಟಿವ್ ಮನುಷ್ಯನಿಗೆ, ಹಂಗಾಗಿ ಅದನ್ನು ಗಮನಿಸಬೇಕು ನೋಡಿ. ಅದನ್ನು ಹೊರಗಡೆ ತೆಗೆದ್ರೆ, ಇದನ್ನು ಹೊರಗಡೆ ತೆಗೆದ್ರೆ ನೋಡಿ ಈ ಥರ ಇರುತ್ತೆ. ಇದು ಇನ್ಸುಲಿನ್ ಕೊರತೆ ಇರುವಂಥದ್ರಿಂದ ಬರುವಂಥ ಕಾಯಿಲೆ. ಯಾಕೆಂದರೆ ಕ್ವಶನ್ ಪೇಪರ್ ಮಾಡೋಂಥವ್ರಿಗೆ ಇನ್ಸುಲಿನ್ ಕೊರತೆ ಇರುವಂಥವ್ರು ಇರ್ಬೋದು, ಹಾಗಾಗಿ ಅದ್ರ ಬಗ್ಗೆ ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇದೆ. ಈಗ ಹೆಚ್ಚು ಜನಕ್ಕೆ ಇದು ಕಂಡು ಬರ್ತಾ ಇದೆ. ಅಲ್ಲಿಗೆ ನಾವು ಆಹಾರದಲ್ಲಿ ಆ ಇನ್ಸುಲಿನ್ ತಗೊಂಡ್ರೆ ಸಮಸ್ಯೆ ಇರೋದಿಲ್ಲ, ಆ ಥರದ ಆಹಾರಗಳನ್ನು ಸೇವಿಸುವಂಥದ್ರಿಂದ. ಆ ಸ್ರವಿಕೆ ನಿಲ್ಲಿಸೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ನೀವು ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ಕೆಂಪು ರಂಜಕ ಅಂತ ಬರುತ್ತೆ. ರಂಜಕ ಅನ್ನೋದು ನೋಡಿ ಈ ಥರದ್ದು ಪೌಡ್ರ್, ಅದು ಕೆಂಪು ರಂಜಕ ಅಂತ. ಇದನ್ನು ನೀವು ಎಲ್ಲಿ ಮಾಡಿರ್ತೀರಿ ನೋಡಿ, ಈ ಥರ ಬೆಂಕಿಪಟ್ಟಣದಿಂದ ಕಡ್ಡಿ ತೆಗೆದ್ರೆ ಆ ಕಡ್ಡಿ ಮೊದಲು ರೆಡ್ ಕಲರಲ್ಲೇ ಬರ್ತಿತ್ತು, ಈಗ ಒಂದು ಸ್ವಲ್ಪ ಅದಕ್ಕೆ ಕಲರ್ ಮಿಕ್ಸ್ ಮಾಡಿ ಬೇರೆ ಬೇರೆ ಕಲರ್ಸಲ್ಲಿ ಬರುವಂಥದ್ದನ್ನು, ಬೇರೆ ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ಕಲರ್ ಚೇಂಜ್ ಆಗೋದನ್ನು ಗಮನಿಸ್ತೀವಿ. ಕೆಂಪು ರಂಜಕವನ್ನು ಎಲ್ಲಿ ಬೆಳೆಸ್ತಾರೆ ಅಂದರೆ ಬೆಂಕಿಪಟ್ಟಣದಲ್ಲ, ಬೆಂಕಿ ಕಡ್ಡಿಯ ತುದಿ ಇದೆಯಲ್ಲ, ಅದು ನಾವು ಬರ್ನ್ ಮಾಡ್ತೀವಲ್ಲ ಅದಕ್ಕೆ ಬಳಸುವಂಥದ್ದು. ಇದನ್ನು ಪ್ರಶ್ನೆ ಕೇಳ್ಬೋದು, ಬೆಂಕಿಪಟ್ಟಣ ಅಂದರೆ ಎಲ್ಲಿ ಅಂದರೆ ಇಲ್ಲಿ ಇದು ವರ್ಷದಕ್ಕೆ ಬಳಸ್ತೀವಲ್ಲ ರಬ್ ಮಾಡೋದಕ್ಕೆ, ಅಲ್ಲೂ ಸಹ ಇದನ್ನು ಬಳಕೆ ಮಾಡ್ತಾರೆ ಅಷ್ಟೇ. ಬೆಂಕಿಪಟ್ಟಣದ ಒಳಗಡೆ ಬಳಸೋದಿಲ್ಲ ಅದು. ನೆಕ್ಸ್ಟು ಕೆಂಪು ರಂಜಕ ಅಂದ ತಕ್ಷಣ ಅದಕ್ಕೆ ಆಪೋಸಿಟ್ ಯಾವುದು? ಬಿಳಿ ರಂಜಕ. ಈ ಬಿಳಿ ರಂಜಕ ನೀವು ಇಲ್ಲಿ ಗಮನಿಸ್ಬೋದು ಪೌಡ್ರು. ಇದೇನಕ್ಕೆ ಬಳಸ್ತಾರೆ ಅಂದರೆ ನೋಡಿ, ಇಲಿಗಳ ಪಾಷಾಣ ಅಂತ ಇಲಿಗಳನ್ನು ಕೊಲ್ಲೋದಕ್ಕೆ ಬಳಸ್ತಾರಲ್ಲ, ಅಂಥವುಗಳಲ್ಲಿ ಈ ವೈಟ್ ಇದನ್ನು ಬಳಸ್ತಾರೆ. ಅದನ್ನು ತಿಂದಿದ್ದೆ ಆದರೆ ಇಲಿ ಸತ್ತೋಗುತ್ತೆ, ಅದು ವಿಷ ಅಂತ. ಅಲ್ಲಿಗೆ ನೋಡಿ, ಬೆಂಕಿಗೆ ಸಂಬಂಧಪಟ್ಟಂಥ ರಂಜಕ ಯಾವುದು ಅಂತ ಕೇಳ್ಬೋದು, ವಿಷವಾದಂಥ ರಂಜಕ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್ LPG ಸೋರಿಕೆ. ನಮ್ಮ ಮನೆಗಳಲ್ಲಿ ಆ್ಯಕ್ಚುಲಿ ಗ್ಯಾಸ್ಗೆ ಸ್ಮೆಲ್ ಇಲ್ಲ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಗ್ಯಾಸ್ಗೆ ಸ್ಮೆಲ್ ಇಲ್ಲ. ಅದು ಲೀಕೇಜ್ ಆದರೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ, ಅದು ಸ್ಮೆಲ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅದ್ರ ಒಳಗಡೆ ಅದನ್ನು ಕೆಮಿಕಲನ್ನು ತುಂಬಿಸಿ ಅದು ಸ್ಮೆಲ್ ಬರೋ ಥರ ಮಾಡ್ತಾರೆ. ಆದರೆ ಅದು ಇಲ್ಲದೆ ಇದ್ದಾಗ ಇದು ಲೀಕ್ ಆಗ್ತಾ ಇದೆಯಾ ಇಲ್ವ ಅಂತ ಹೆಂಗೆ ಗೊತ್ತಾಗೋದು ಅಂತಂದರೆ ನೋಡಿ, ಈ ಥರದ ಡಿಟೆಕ್ಟ್ರ್ ಇಟ್ಟಿರ್ತಾರೆ. ಈ ಡಿಟೆಕ್ಟ್ರು ಅದನ್ನು ಕಂಡುಹಿಡಿಯುತ್ತೆ. ಈ ಡಿಟೆಕ್ಟ್ರಿಗೆ ಏನಂತ ಕರೀತಾರೆ ಅಂದರೆ ಈಥೈಲ್ ಮೆರ್ಕ್ಯಾಪ್ಟನ್ ಅಂತ ಬರುತ್ತೆ. ಅದು ಅದ್ರೊಳಗಡೆ ಏನು ಕೆಮಿಕಲ್ ಸ್ಮೆಲ್ ಬರೋದಕ್ಕೆ ಹಾಕಿರ್ತಾರಲ್ಲ, ಅದು ಆ ಸ್ಮೆಲ್ಲನ್ನು ಇದು ಫೈಂಡ್ ಔಟ್ ಮಾಡೋಂಥ ಮಿಷನ್ ಇದು. LPG ಸೋರಿಕೆ ಆದಾಗ ಸ್ಮೆಲ್ ಬರೋದಕ್ಕೆ ಯಾವುದನ್ನು ಬಳಸ್ತಾರೆ, ಅದನ್ನ ಅಳತೆ ಮಾಡೋದಕ್ಕೆ ಯಾವುದನ್ನು ಬಳಸ್ತಾರೆ, ಆ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನು ಗ್ಯಾಸ್ ಅಂತ ಬಂದಿದ್ದರಿಂದ ಇನ್ನೊಂದು ಗ್ಯಾಸ್ ನಾವು ತಿಳ್ಕೊಳ್ಳೋಣ, ಗೋಬರ್ ಗ್ಯಾಸ್ ಅಂತ. ಇದರಲ್ಲಿ ಯಾವ ಅನಿಲ ಇದೆ ಅಂದರೆ ಮಿಥೈಲ್ ಅನ್ನೋಂಥ ಅನಿಲ ಇದೆ. ಅದು ನೋಡಿ, ಸಗಣಿಯನ್ನು ಈ ಥರ ತೊಟ್ಟಿಯಲ್ಲಿ ಕಲಸಿದ್ದಾದಮೇಲೆ ಈ ಥರದ ಮಿಷನ್ ಇರುತ್ತೆ, ಇದರೊಳಗಡೆ ಹಾಕಿದ್ದೆ ಆದರೆ ನೋಡಿ ಈ ಥರ ಬರ್ನಿಂಗ್ ಆಗುವಂಥ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ. ಇದು ಸಗಣಿಯಿಂದನೂ ಸಹ ನಾವು ವಿದ್ಯುತ್ತನ್ನು ತಯಾರಿ ಮಾಡ್ಬೋದು. ಇದನ್ನು ಗ್ಯಾಸ್ ಸ್ಟವ್ಗೆ ಅಷ್ಟೇ ಅಲ್ಲ, ವಿದ್ಯುತ್ ದೀಪ ಬೆಳಗಿಸೋದಕ್ಕೂ ಬಳಸ್ಬೋದು. ಅದರೊಳಗಡೆ ಯಾವುದಿರುತ್ತೆ ಅಂತ ಕೇಳ್ತಾರೆ, ಮಿಥೈಲ್ ಅಂತ, ಗೋಬರ್ ಗ್ಯಾಸಲ್ಲಿ ಇರೋಂಥದ್ದು. ಇಲ್ಲಿವರೆಗೆ ನನ್ನ ಒಂದು ತರಗತಿಯನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ತಾವು ಓದಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯ ಟ್ರಿಕ್ಸನ್ನು ಬಳಸಿದ್ದೆ ಆದರೆ ನೆನಪು ನೀವು ಹೋಗು ಅಂದರೂ ಸಹ ಹೋಗೋದಿಲ್ಲ ಅನ್ನೋಂಥದ್ದು ನನ್ನ ಭಾವನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.